ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಫಲಂ ವರಪ್ರದಗುರौ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಯುತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯುಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ चरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा अनवद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्य कुर्मः तात्पर्यदीपिकाम्। ॐ शन्नो मित्रश्यं वरुणः शन्नो भवत्वर्यमः शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु मां नवतु वक्तारम्। ॐ शान्ति शान्ति शान्तिः। अशेषचिरचिद्वस्तु शेषणे शेषशायिने निर्मलानन्दकल्याणनिधये विष्णवे नमः। श्रीमते रामानुजाय नमः। ವೇದಾರ್ಥ ಸಂಗ್ರಹದಲ್ಲಿ ಪರದೇವತಾ ಸ್ಥಾಪನೆ ಮಾಡುವಂತಹ ಭಾಗ. ಶ್ರೀಮನ್ನಾರಾಯಣನೇ ಪರದೇವತೆ ಅಂತ ಹೇಳುವುದು, ಜಗತ್ಕಾರಣನಾದವನು, ಅವನೇ ಸರ್ವವಿದ್ಯಾ ಉಪಾಸ್ಯನು. ಈ ಎಲ್ಲ ವಿಷಯಗಳನ್ನು ಅಸಾಧಾರಣವಾದ ಧರ್ಮಗಳು, ಪರದೇವತಾ ಪಾರಮಾರ್ಥ್ಯ, ಅದನ್ನು ಸ್ಥಾಪನೆ ಮಾಡುವಂತಹ ಭಾಗ. ಇದೆಲ್ಲ ಪ್ರಧಾನವಾಗಿ ಉಪನಿಷತ್ತುಗಳ ಒಂದು ಆಧಾರದಿಂದಲೇ ವೇದಗಳು ಉಪನಿಷತ್ತುಗಳು ಎರಡು. ಪುರುಷ ಸೂಕ್ತ ಬಹಳ ಪ್ರಧಾನವಾಗುತ್ತೆ. ಅದರಲ್ಲಿ ಪುರುಷ ಸೂಕ್ತ ಬಂದಿರೋದು ಆರಣ್ಯಕದಲ್ಲಿ 3ನೇ ಪ್ರಶ್ನದಲ್ಲಿ ಬರುತ್ತೆ. ತೈತ್ತಿರಿಯ ಆರಣ್ಯಕದ 3ನೇ ಪ್ರಶ್ನದಲ್ಲಿ ಬರುವ 2 ಅನುವಾಕಗಳು ಪುರುಷ ಸೂಕ್ತ. ಅದಲ್ಲದೆ ಉಪನಿಷತ್ತುಗಳು, ಮಹಾನಾರಾಯಣ ಉಪನಿಷತ್ತು ಮೊದಲಾದದ್ದು, ಇದೆಲ್ಲವನ್ನು ಮುಖ್ಯವಾಗಿ ತೆಗೆದುಕೊಂಡು ಇಲ್ಲಿ ಪರಮಾತ್ಮನ ಶ್ರೀಮನ್ನಾರಾಯಣನೇ ಪರತತ್ವ, ಅವನೇ ಪರದೇವತೆ, ಅದನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಎಲ್ಲ ವಿದ್ಯೆಯಲ್ಲಿಯೂ ಉಪಾಸನಾದವನು ಅವನೇ ಮೊದಲಾದದ್ದು. ಅದಕ್ಕೆ ಬರುವಂತಹ ಪೂರ್ವ ಪಕ್ಷಗಳಲ್ಲಿ ಒಂದು ಮುಖ್ಯವಾದದ್ದು ಶಿವಶಬ್ದದಿಂದ ಹೇಳುವಂತಹ ಕೆಲವು ಮಂತ್ರಗಳು ಕಂಡುಬರುತ್ತೆ. ನ ಸತ್ ನಾಸತ್ ಶಿವ ಏವ ಕೇವಲಃ ಅಂತ ಹೇಳಿಬಿಟ್ಟು, ನ ಸತ್ ನಾಸತ್ ಆಸನ್ ಶಿವ ಏವ ಕೇವಲಃ ಅಂತ ಹೇಳಿ ಶಿವ ಒಬ್ಬನೇ ಇದ್ದ ಅಂತ ಹೇಳುವಾಗ ಏವ ಅನ್ನುವ ಅರ್ಥದಿಂದ ಶಿವನೇ ಇಲ್ಲಿ ಪ್ರಧಾನ ದೇವತೆ ಅಂತ ಹೇಳಲ್ಪಟ್ಟಿರೋದು. ಏಕೋಹ ವೈ ನಾರಾಯಣ ಆಸೀತ್ ಅನ್ನುವಾಗ ಹ ವೈ ಅನ್ನುವ 2 ಶಬ್ದಗಳು ಅದು ಯಾವಾಗಲೂ ಅನುವಾದವನ್ನು ತಿಳಿಸುತ್ತೆ. ಅನುವಾದ ಅಂದರೆ ರೀಸ್ಟೇಟ್ಮೆಂಟ್ ಅಂತ. ಹಿಂದೆ ಒಂದು ವಿಧಿ ಒಂದು ಕಡೆ ಬಂದರೆ ವಿಧಿ ಅನುವಾದ ಆಗಕ್ಕೆ ಸಾಧ್ಯವಿಲ್ಲ. ವಿಧಿ ಅಪೂರ್ವವಾದ ವಿಷಯವಾಗಿರಬೇಕು. ಯಾವ ಪ್ರಮಾಣದಿಂದ ತಿಳಿಯ ಬರುತ್ತೆ ಹೇಳುವಂತಹ ವಾಕ್ಯದಲ್ಲಿ ಅರ್ಥ ತಿಳಿಬೇಕದು. ಆ ವಿಧಿ ಒಂದು ಕಡೆ ಹೇಳಿದರೆ ಆ ವಿಧಿಯನ್ನು ಬೇರೆ ಕಡೆಯಲ್ಲಿ ಮತ್ತೆ ಹೇಳಿದ್ರೆ ಅದು ಅನುವಾದ ಅಂತ ಅನಿಸುತ್ತೆ. ಅನುವಾದ ಮಾಡುವ ವಾಕ್ಯಗಳಲ್ಲಿ ಈ ರೀತಿಯಾದ ಶಬ್ದಗಳ ಪ್ರಯೋಗ ಕಂಡುಬರುತ್ತೆ. ಆಕಾಶೋ ಹವೈ ನಾಮರೂಪಯೋರ್ ನಿರ್ವಹಿತ ಅಂತ ಹೇಳುವಾಗ ಹ ವೈ ಅಂತ ಶಬ್ದ ಬಂತು. ಅದೇ ರೀತಿಯಲ್ಲಿ ಸರ್ವಾಣಿ ಹವಾ ಇವಾನಿ ಭೂತಾನಿ ಆಕಾಶದೇವ ಸಮುತ್ಪದ್ಯಂತೆ, ಅಲ್ಲಿಯೂ ಹವೈ ಶಬ್ದಗಳು ಕಂಡುಬಂತು. ಇದೆಲ್ಲವೂ ಕೂಡ ಇಲ್ಲಿ ಬ್ರಹ್ಮವಾ ಇದಮೇಕ ಏಗಾಸೀತ್, ಇಲ್ಲಿ ವಾ ಇದು ಕೂಡ ವೈ ಅನ್ನೋದನ್ನು ತಿಳಿಸುತ್ತೆ. ಇದೆಲ್ಲವೂ ಕೂಡ ಅನುವಾದ ಅನ್ನೋದನ್ನು
ಆತ್ಮಾವಾಯುಧಮೇಕ ಆಸೀತ್. ಅನುವಾದ ಶಬ್ದಗಳು, ಅನುವಾದ ವಾಕ್ಯಗಳು, ಇದೆಲ್ಲ ವಿಧಿಯನ್ನು ಹೇಳ್ತಾ ಇಲ್ಲ. ಇಲ್ಲಿ ವಿಧಿ ಹೇಳುವುದು ಅಪೂರ್ವವಾದ ಒಂದು ಕಡೆ ವಿಧಿ ಇರುತ್ತೆ, ಅದನ್ನು ಅನೇಕ ಕಡೆ ಅನುವಾದ ಮಾಡುತ್ತೆ ಶ್ರುತಿ ಮತ್ತೆ ಮತ್ತೆ. ಇದೆಲ್ಲವೂ ಸೃಷ್ಟಿ ಪ್ರಕರಣವನ್ನೇ ಹೇಳುವಂತಹದ್ದು. ಇಲ್ಲಿ ಹೇಳುವಾಗ ಭಾಷ್ಯಕಾರರ ಸಿದ್ಧಾಂತದಲ್ಲಿ ನಾವು ಸ್ಥಾಪನೆ ಮಾಡಿರೋದು, ಇಲ್ಲಿ ಸತ್ ಅನ್ನೋದು ಸಾಮಾನ್ಯವಾದ ಶಬ್ದವನ್ನು ತಿಳಿಸುತ್ತೆ. ಆ ಸತ್ ಅಂತ ಸಾಮಾನ್ಯವಾಗಿ ಚೇತನಾಚೇತನಗಳಿಗೆ ಸಮಾನವಾದ ಪ್ರಯೋಗ ಮಾಡೋಕ್ಕೆ ಸಾಧ್ಯ. ಸತ್ ಅಂದರೆ ಚೇತನವನ್ನು ಹೇಳಬಹುದು, ಅಚೇತನವನ್ನು ಹೇಳ್ಬೋದು. ಇರುವಂತಹ ಒಂದು ಪದಾರ್ಥ ಅಷ್ಟೇ ಅದರಲ್ಲಿ ಸತ್ ಅನ್ನೋದು ತಿಳಿದು ಬರುವಂಥದ್ದು. ಒಂದು ಇದ್ದ ಪದಾರ್ಥ, ಒಂದೇ ಇತ್ತು ಒಂದು ಪದಾರ್ಥ, ಅದು ಸಂಕಲ್ಪ ಮಾಡಿ ಸೃಷ್ಟಿ ಮಾಡ್ತು ಅಂತ ಶ್ರುತಿ ಹೇಳುತ್ತೆ. ಸದೇವ ಸೌಮ್ಯೇತಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಮೊದಲಾಗಿ ಆ ಚೇತನಾಚೇತನಗಳಿಗೆ ಸಮಾನವಾದ ಈ ಶಬ್ದ, ಸತ್ ಅನ್ನುವ ಶಬ್ದ ಯಾರನ್ನು ತಿಳಿಸುತ್ತೆ ಅನ್ನೋ ನಿಷ್ಕರ್ಷೆ ಮಾಡುವಾಗ ನಂತರ ಬರುವ ಬ್ರಹ್ಮವಾ ಇದಮೇಕ ಏವ ಅಗ್ರ ಆಸೀತ್ ಅನ್ನುವ ಶಬ್ದ ಬ್ರಹ್ಮ ಬೃಹತ್ತಾದದ್ದು ಅನ್ನೋದನ್ನು ತಿಳಿಸುತ್ತೆ. ಇದರಿಂದ ಈ ಸತ್ಶಬ್ದವಾಚ್ಯವಾದ ಜಗತ್ಕಾರಣ ಬೃಹತ್ತಾದ ಪದಾರ್ಥ ಅನ್ನೋ ತಿಳಿಯಿತು. ಆ ಬೃಹತ್ತಾದ ಪದಾರ್ಥ ಚೇತನ ಅನ್ನೋದನ್ನು ಆತ್ಮಾವ ಇದಮಗ್ರ ಆಸೀತ್ ಮೇಕ ಏವ ಅಗ್ರ ಆಸೀತ್ ಅಂತ ಹೇಳುವ, ಇದು ಕೂಡ ಸೃಷ್ಟಿ ಸಮಯವನ್ನು ಹೇಳುವಂತಹದ್ದು. ಪ್ರಳಯ ಪೂರ್ವ ಕಾಲದಲ್ಲಿ ಅಗ್ರೇ ಅಗ್ರೇ ಅನ್ನೋದು ಎಲ್ಲಕ್ಕೂ ಸಮಾನ. ಅಂದರೆ ಸೃಷ್ಟಿಗೆ ಪೂರ್ವ ಕಾಲದಲ್ಲಿ ಆತ್ಮ ಶಬ್ದವು ಚೇತನ ಅಂತ ತಿಳಿಸುತ್ತೆ. ಆದ್ದರಿಂದ ಸಚ್ಛಬ್ದವಾಚ್ಯವಾದದ್ದು, ಬೃಹತ್ತಾದದ್ದು, ಚೇತನ, ಜಗತ್ಕಾರಣವಾದದ್ದು ಅಷ್ಟು ತಿಳಿದು ಬರುತ್ತೆ. ಅದಾದ ಮೇಲೆ ನಾರಾಯಣ ಏಕ ಏವ ಆಸೀತ್ ನ ಬ್ರಹ್ಮಾನೇಶಾನಃ ಅನ್ನುವುದು, ನಾರಾಯಣನೇ ಏಕೋ ಹವೈ ನಾರಾಯಣ ಆಸೀತ್ ನ ಬ್ರಹ್ಮಾನೇಶಾನಃ ನೇಮೇ ದ್ಯಾವಾಪ್ತಿವಿ. ಇದು ನಾರಾಯಣನೇ ಆ ಪರದೇವತೆ. ಸತು, ಬೃಹತ್, ಬ್ರಹ್ಮ, ಆತ್ಮ ಮೊದಲಾದಿಂದ ಹೇಳಲ್ಪಟ್ಟ ಈ ಬೃಹತ್ತಾದ ಚೇತನನಾದ ಸಚ್ಛಬ್ದವಾಚ್ಯನಾದ ಜಗತ್ಕಾರಣನು ನಾರಾಯಣನೇ. ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಅನ್ನೋದು ಸಿದ್ಧಾಂತವನ್ನು ಮೊದಲು ಹೇಳಿದ್ರು. ಅದು ಹೇಳಿಬಿಟ್ಟು ಈಗ ಅದರ ಮೇಲೆ ಬರುವ ಆಕ್ಷೇಪವನ್ನು ಇಲ್ಲಿ ಸುದರ್ಶನ ಸೂರಿಗಳು ಅಧಿಕವಾಗಿ ತೋರಿಸ್ತಾರೆ. ಇಲ್ಲಿ ಏಕೋ ಹವೈ ನಾರಾಯಣ ಆಸೀತ್ ಅನ್ನುವಾಗ ಆ ವೈ ಶಬ್ದಗಳಿದೆಯಲ್ಲ, ಇದರಿಂದ ಇದು ವಿಧಿ ಅಂತ ಹೇಗೆ ಹೇಳ್ತೀರಾ, ಅನುವಾದ ಅಂತ ಹೇಳಿ ಇದಕ್ಕೂ ಮೇಲೆ ಒಂದು ವಿಧಿವಾಕ್ಯವಿರಬೇಕು. ಅದು ಪರದೇವತೆಯನ್ನು ನಿಜವಾಗಿ ತಿಳಿಸುವಂತಹ ವಿಧಿವಾಕ್ಯವಾಗಿರಬೇಕು. ಅಲ್ಲಿ ಈ ರೀತಿಯ ವೈ ಶಬ್ದಗಳೆಲ್ಲ ಇರಬಾರದು. ಇದು ಅನುವಾದವನ್ನು ತಿಳಿಸುವಂತಹ ಶಬ್ದಗಳು ಅನ್ನೋದನ್ನು ಹೇಳಿ ಅಲ್ಲಿ ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾರೆ. ಸರ್ವಾಣಿ ಹವಾ ಇಮಾನಿ ಭೂತಾನಿ ಮೊದಲಾದದ್ದು. ಅದೇ ರೀತಿಯಲ್ಲಿ ಅವರು ಭಾಟ ಮೀಮಾಂಸಕರು ಹೇಳುವಂತಹ ಅವರ ತಂತ್ರವಾರ್ತಿಕೆಯಿಂದಲೂ ಕೂಡ ಅದನ್ನು ತಿಳಿಸ್ತಾರೆ. ಆ ವಾರ್ತಿಕೆ ಅದರಲ್ಲಿ ಅವರು ಹೇಳಿರುವಂತಹ ವಾಕ್ಯ, ಅಲ್ಲಿ ಶ್ಲೋಕವಾರ್ತಿಕ ಅಂತ ಹೇಳಿ ಗ್ರಂಥ, ಅದು ಶ್ಲೋಕವಾರ್ತಿಕೆಯಲ್ಲಿ ಹೇಳುವಂತಹ ಇದನ್ನು ಪ್ರಮಾಣವನ್ನು ತೋರಿಸಿ ತದ್ವೃತ್ತಂ ಏವಕಾರಶ್ಚ ಸ್ಯಾದ್ ಉಪಾದೇಯ ಲಕ್ಷಣಂ ಅಂತ ಹೇಳಿ ಇಲ್ಲಿ ವಿಧಿತ್ವ ಸೂಚಕ ಏವಕಾರವತ ನ ಸತ್ ನ ಆಸತ್. ಏವಕಾರ ಇದ್ದರೆ ವಿಧಿಯನ್ನು ಸೂಚಿಸುತ್ತೆ ಅಂತ ಹೇಳಬೇಕು. ಆದ್ದರಿಂದ ನ ಸತ್ ನ ಚ ಅಸತ್ ಶಿವ ಏವ ಕೇವಲ ಅಂತ ಹೇಳುವಾಗ ಶಿವ ಏವ ಅನ್ನೋ ಶಬ್ದ ವಿಧಿ ಆಗಬೇಕು. ಈ ವಾಕ್ಯವನ್ನು ಏಕೋ ಹವೈ ನಾರಾಯಣ ಆಸೀತ್ ಅನ್ನೋದು ಅನುವಾದ ಮಾಡ್ತಾ ಇದೆ. ಅಂದರೆ ಹೇಳಿದ್ರೆ ಅದು ರೀಸ್ಟೇಟ್ಮೆಂಟು, ಇದುವೇ ವಿಧಿ. ಶಿವನೇ ಅನ್ನೋದೇ ಶಿವ ಏವ ಅಂತ ಹೇಳೋದನ್ನೇ ವಿಧಿ ಅಂತ ತಿಳಿದುಕೊಳ್ಬೇಕು ಅನ್ನೋದನ್ನು ಪೂರ್ವ ಪಕ್ಷ ಸುದರ್ಶನ ಸೂರಿಗಳು ಅಧಿಕವಾಗಿ ಇಲ್ಲಿ ವಿಚಾರ ಮಾಡ್ತಾರೆ. ಇದೆಲ್ಲ ಭಾಷೆಕಾರರ ಭಾಷೆಯಲ್ಲಿ ಅಭಿಪ್ರಾಯ ಅಂತರ್ಗತ, ಅವರು ಅದನ್ನು ಹೆಚ್ಚು ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ. ಅಪ್ರಾಪ್ತೇ ಹಿ ಶಾಸ್ತ್ರಂ ಅರ್ಥವತ್ ಎನ್ನುವ ನ್ಯಾಯ. ಅಪ್ರಾಪ್ತೇ ಹಿ ಶಾಸ್ತ್ರಂ ಅರ್ಥವತ್. ಅರ್ಥವತ್ ಅಂದರೆ ಪ್ರಯೋಜನ ಉಳ್ಳದ್ದು ಅಂತ ಅರ್ಥ. ಅರ್ಥ ಅಂದರೆ ಪುರುಷಾರ್ಥ ಮೊದಲಾಗಿ ಹೇಳೋ ಹಾಗೆ ಅರ್ಥ ಅಂದರೆ ಪುರುಷಾರ್ಥ, ಪ್ರಯೋಜನ ಅಂತ ಅರ್ಥ. ಶಾಸ್ತ್ರವು ಯಾವುದರಲ್ಲಿ ನಮಗೆ ಪ್ರಯೋಜನ, ಶಾಸ್ತ್ರವನ್ನು ಯಾಕೆ ಉಪಯೋಗಿಸ್ತೀವಿ ನಾವು, ಏನು ಪ್ರಯೋಜನ ಶಾಸ್ತ್ರದಿಂದ ಅಂದರೆ ಬೇರೆ ಪ್ರಮಾಣದಿಂದ ತಿಳಿಯದೇ ಇರುವ ವಿಷಯಗಳನ್ನು ತಿಳಿಸೋದ್ರಿಂದ ಶಾಸ್ತ್ರಕ್ಕೆ ಪ್ರಯೋಜನವತ್ತು ಇದೆ. ಅದು ನಮಗೆ ಪ್ರಯೋಜನವಾಗೋದು ಯಾಕೆ? ಅಪ್ರಾಪ್ತೆ ಅಂದರೆ ಪ್ರಮಾಣಾಂತರದಿಂದ ಪ್ರಾಪ್ತವಾಗಿಲ್ಲದೆ ಇರುವ ವಿಷಯಗಳನ್ನು ಶಾಸ್ತ್ರವು ತಿಳಿಸಬೇಕು. ಪ್ರತ್ಯಕ್ಷವಾಗಿ ತಿಳಿಯುವ ವಿಷಯದಕ್ಕೆ ಶಾಸ್ತ್ರ ಬೇಕಾಗಿಲ್ಲ. ನಮಗೆ ನೇರವಾಗಿ ತಿಳಿಯುವ ವಿಷಯಗಳಿಗೆ ವೇದ ಯಾಕೆ ಅಧ್ಯಯನ ಮಾಡಬೇಕು? ಪ್ರಮಾಣ ಅದಕ್ಕೆ ಬೇಕಾಗಿಲ್ಲ, ಪ್ರತ್ಯಕ್ಷವಾಗಿ ತಿಳಿಯುತ್ತೆ.
ಬೇರೆ ಪ್ರಮಾಣಗಳಿಂದ ತಿಳಿಯದ ವಿಷಯವನ್ನು ಶಾಸ್ತ್ರ ತಿಳಿಸೋದ್ರಿಂದಲೇ ಅದಕ್ಕೆ ಪ್ರಯೋಜನವಿದೆ ಅನ್ನೋದು ಸಾಮಾನ್ಯ ನ್ಯಾಯ, ಎಲ್ಲರೂ ಒಪ್ಕೊಳ್ಳುವಂತಹದ್ದು. ಇಂತಹ ಒಂದು ಈ ನ್ಯಾಯದಿಂದ ವಿಧಿತ್ವ ಅನ್ನೋದು ಸ್ವತಃ ಕೆಲವು ಕಡೆ ಪ್ರಾಪ್ತವಾಗುತ್ತೆ. ಶ್ರುತಿಲಿಂಗ ವಾಕ್ಯ ಪ್ರಕರಣ ಮೊದಲಾದ ಸೂತ್ರದಲ್ಲಿ ಜೈಮಿನಿ ಹೇಳುವಾಗ ಹೇಗೆ ಪ್ರಮಾಣವನ್ನು ಸ್ಥಾಪನೆ ಮಾಡಬೇಕು, ವಿನಿಯೋಗ ವಿಧಿ ಅಂತ ಹೇಳುವಾಗ ಹೇಳ್ತಾರೆ ಅವರು. ಆ ವಿಧಿಯನ್ನು ಯಾವ ಪ್ರಮಾಣಗಳಿಂದ ಇದು ವಿಧಿ ಅಂತ ನಿಶ್ಚಯ ಮಾಡಬೇಕು. ಶ್ರುತಿಯೇ ನೇರವಾಗಿ ಹೇಳಿದರೆ ಅದು ವಿಧಿ ಆಗಿಬಿಡುತ್ತೆ, ಅದನ್ನು ಬೇರೆ ಯಾವುದು ತಳ್ಳಿ ಹಾಕಾಗೋದಿಲ್ಲ. ಶ್ರುತಿಯಲ್ಲಿ ತಿಳಿದೇ ಹೋದರೆ ಲಿಂಗ ಎರಡನೆಯ ಪ್ರಮಾಣವಾಗುತ್ತೆ. ಅದು ಲಕ್ಷಣಗಳು, ಒಂದು ಕೆಲವು ಲಕ್ಷಣಗಳನ್ನು ಇಟ್ಕೊಂಡು, ಸೂಚನೆಗಳನ್ನು ಇಟ್ಕೊಂಡು ಅದರ ಮೂಲಕ ತಿಳ್ಕೊಳ್ಬೇಕು ಅರ್ಥವನ್ನು. ಅದು ಇಲ್ಲದೆ ಹೋದರೆ ವಾಕ್ಯ, ಒಂದು ಮಹಾವಾಕ್ಯ ಯಾವುದಾದ್ರೂ ಇದೆಯೇ ಅಂತ ನೋಡಬೇಕು, ಅಥವಾ ಯಾವ ಪ್ರಕರಣದಲ್ಲಿ ಬಂದಿದೆ ಇದನ್ನು ತಿಳಿಬೇಕು. ಈ ರೀತಿ ಒಂದು ಕ್ರಮವನ್ನು ಹೇಳಿದ್ರು. ಯಾವ ಯಾವ ಕ್ರಮದಲ್ಲಿ ಯಾವ ಯಾವ ಪ್ರಮಾಣಗಳು ಪ್ರಬಲ ದುರ್ಬಲ ಅನ್ನೋದನ್ನೇ ಹೇಗೆ ನಿಶ್ಚಯ ಮಾಡೋದು. ಆದ್ದರಿಂದ ಶ್ರುತಿಯಲ್ಲಿಯೇ ನೇರವಾಗಿ ವಿಧಿ ಪ್ರಾಪ್ತವಾಗಿಬಿಟ್ರೆ ಬೇರೆ ಯಾವ ಪ್ರಮಾಣವೂ ಬೇಕಾಗಿಲ್ಲ ಆಗ. ಆದ್ದರಿಂದ ಇಲ್ಲಿ ಸ್ವತಃ ವಿಧಿ ಪ್ರಾಪ್ತವಾಗಿದೆ, ಹವೈ ಶಬ್ದಗಳು ಅದನ್ನು ತಳ್ಳಿ ಹಾಕಕ್ಕಾಗೋದಿಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟರು. ಹವೈ ಶಬ್ದ, ಯತ್ ಶಬ್ದ ಇವುಗಳೆಲ್ಲ ಇದ್ದರೂ ಕೂಡ ಬೇರೆ ಪ್ರಮಾಣಗಳಿಂದ ಪ್ರಾಪ್ತವಾಗದೇ ಇರೋದು ಪ್ರಮಾಣವಾಗುತ್ತೆ ಸ್ವತಃ. ಯದಾಗ್ನೇಯ ಅಷ್ಟಾಕಪಾಲಃ ಅನ್ನೋದರಲ್ಲಿ ಯತ್ ಅನ್ನುವ ಶಬ್ದವಿದೆ. ಯಥೋ ವಾಯುಮಾನಿ ಭೂತಾನಿ ಅಂತ ಹೇಳೋ ಹಾಗೆ, ಯಾವುದು ಅಂತ ಹೇಳಿದ್ರೆ ಮೊದಲೇ ಪ್ರಸಿದ್ಧವಾಗಿರಬೇಕದು. ಆದ್ದರಿಂದ ಇದು ಈ ವಾಕ್ಯವನ್ನು ನೋಡಿದ್ರೆ ಅನುವಾದ ಅಂತ ನಮಗೆ ಅನಿಸುತ್ತೆ. ಯಾಕೆಂದರೆ ಯತ್ ಅನ್ನುವ ಶಬ್ದ ಇರೋದ್ರಿಂದ, ಯತ್ ಆಗ್ನೇಯ ಯತ್ ಶಬ್ದ ಇರೋದ್ರಿಂದ ಅನುವಾದ ವಾಕ್ಯ ಆಗಿರಬೇಕಲ್ಲ ಇದು ಅಂದರೆ ಅನುವಾದ ಅಲ್ಲ, ಇದು ವಿಧಿ ಅಂತ ನಿಶ್ಚಯ ಮಾಡಿದ್ರು ಜೈಮಿನಿಗಳು. ಯಾಕೆ ಅಂದರೆ ಅದಕ್ಕೊಂದು ಸೂತ್ರವನ್ನು ಹಾಕ್ತಾರೆ. ವಚನಾನಿತು ಅಪೂರ್ವತ್ವಾತ್ ಅಂತ, ಅಪೂರ್ವವಾದದ್ದು ವಿಧಿ ಆಗಿಬಿಡುತ್ತೆ ಅಂತ. ಯಾವ ಪ್ರಮಾಣದಿಂದಲೂ ತಿಳಿದೇ ಇರುವಂತಹದ್ದು ಈ ಆಗ್ನೇಯದಲ್ಲಿ ಅಷ್ಟಾಕಪಾಲ ಅಗ್ನಿದೇವಕತಾಕವಾದ ಈ ಕರ್ಮದಲ್ಲಿ ಅಷ್ಟಾಕಪಾಲದಿಂದ ಹವಿಸ್ಸನ್ನು ಸಮರ್ಪಣೆ ಮಾಡಬೇಕು ಅನ್ನೋದು ಬೇರೆ ಎಲ್ಲೂ ತಿಳಿದು ಬರೋದಿಲ್ಲ ನಮಗೆ. ಆದ್ದರಿಂದ ಇದುವೇ ವಿಧಿ ಅನ್ನೋದನ್ನು ಜೈಮಿನಿ ಸೂತ್ರದಲ್ಲಿ, ವಚನಾನಿತು ಅಪೂರ್ವತ್ವಾತ್ ಸೂತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ಪ್ರಮಾಣಾಂತರ ಅಪ್ರಾಪ್ತತ್ವಾತ್, ಬೇರೆ ಪ್ರಮಾಣಗಳನ್ನು ತಿಳಿದು ಬರೋದಿಲ್ಲ. ಅದೇ ರೀತಿ ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಉಪರಿಹಿ ದೇವೇಭ್ಯೋ ಧಾರಯತಿ, ಇದೆಲ್ಲ ಪ್ರಸಿದ್ಧವಾಗಿ ಬೇಕಾದಷ್ಟು ನೂರಾರು ವಾಕ್ಯಗಳು ಸಿಗುತ್ತೆ ಹೀಗೆ ಶ್ರುತಿಯಲ್ಲಿ. ಧಾರಯತಿ ಅಂತ ಇದೆಯೇ ಹೊರತು ಧಾರಯೇತ್ ಅಂತ ವಿಧಿ ಸ್ಪಷ್ಟವಾಗಿ ತಿಳಿಯೋದಿಲ್ಲ. ಇಲ್ಲಿ ಶೋಧನೆ ಮಾಡುವಂತಹ ಶಬ್ದ ಅದು ಇಲ್ಲ, ಇಲ್ಲಿ ವಿಧಿಲಿಂಗ್ ಕಂಡು ಬರೋದಿಲ್ಲ. ಆದರೂ ಧಾರಯತಿ ಅನ್ನೋದೇ ವಿಧಿ ಅನ್ನುವ ಅರ್ಥದಲ್ಲಿ ಸ್ವೀಕಾರ ಮಾಡಬೇಕು ಅನ್ನೋದು ಸಿದ್ಧಾಂತ. ಅದಕ್ಕೆ ಒಂದು ಸೂತ್ರವನ್ನು ಕೂಡ ಜೈಮಿನಿ ಹೇಳ್ತಾರೆ. ವಿಧಿಸ್ತು ಧಾರಣೆ ಅಪೂರ್ವತ್ವಾತ್ ವಚನಾನಿತು ವಿಧಿ ಆಗುತ್ತೆ ಅಂತ ಸೂತ್ರ, ಅದು ಬರುತ್ತೆ ಅಂತ ಅರ್ಥ. ಇಲ್ಲಿ ಅಪೂರ್ವತ್ವಾತ್ ಧಾರಣೆ ವಿಧಿ, ಧಾರಣೆಯಲ್ಲಿ ಹೇಳಿರೋದು ವಿಧಿ ಅಂತ ತೆಗೆದುಕೊಳ್ಬೇಕು ಅಂತ ಹೇಳಿಬಿಟ್ಟು ವಿಧಿ ವಾಕ್ಯ ಅನ್ನೋದನ್ನು ಸ್ಥಾಪನೆ ಮಾಡಿದ್ರು. ಅದೇ ರೀತಿಯಲ್ಲಿ ಸ್ವತಃ ಪ್ರಾಪ್ತವಾದ ವಿಧಿತ್ವವಿದ್ದರೆ ಆ ಶಬ್ದಗಳೆಲ್ಲ ಅದನ್ನು ತಳ್ಳಿ ಹಾಕೋಕ್ಕೆ ಸಮರ್ಥವಾಗುವುದಿಲ್ಲ ಅನ್ನೋದನ್ನು ಹೇಳಿ, ಅದರಿಂದಲೇ ಇಲ್ಲಿ ಅವೈ ಶಬ್ದಗಳಿದ್ದರೂ ಯಾಕೆ ಅಂದರೆ ಶಿವ ಏವ ಕೇವಲ ಅಂತೆ, ಹಾಗಾದರೆ ಅಲ್ಲಿ ಯಾಕೆ ವಿಧಿ ಹೇಳಬಾರ್ದು? ಆ ಪ್ರಶ್ನೆ ಸಾಮಾನ್ಯವಾಗಿ ಬಂದೇ ಬರುತ್ತೆ ಅಲ್ಲಿ. ಅದನ್ನೇ ಯಾಕೆ ವಿಧಿ ಅಂತ ಹೇಳಬಾರ್ದು? ಸ್ವತಃ ಪ್ರಾಪ್ತವಾದ ವಿಧಿತ್ವ ಅಲ್ಲಿಯೂ ಹೇಳ್ಬೋದಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಶಿವಶಬ್ದಕ್ಕೆ ಅನೇಕ ಅರ್ಥಗಳು ಬರುತ್ತೆ. ಶಿವನಿಗೆ ರುದ್ರ ಅನ್ನುವ ದೇವತೆಯ ಅರ್ಥದಲ್ಲಿ ಬರುವಾಗೆಲ್ಲ ಸೃಷ್ಟಿ ಹೇಳಲ್ಪಟ್ಟಿದೆ, ಕರ್ಮವಶ್ಯತ್ಯವೂ ಹೇಳಲ್ಪಟ್ಟಿದೆ, ಅನೇಕ ಕಡೆ ಹೇಳಲ್ಪಟ್ಟಿದೆ. ಅದಲ್ಲದೆ ಉಪನಿಷತ್ತುಗಳಲ್ಲಿ ಪ್ರಮಾಣಗಳಲ್ಲೆಲ್ಲ ಶಿವಶಬ್ದವು ಮಂಗಳ ಅನ್ನುವ ಅರ್ಥದಲ್ಲಿಯೇ ಅಲ್ಲಿ ಪ್ರಯೋಗ ಬಾಹುಳ್ಯ ಇರೋದು. ಅಲ್ಲಿಯೇ ಶಿವಯೇವ ಅನ್ನುವುದು ಯಾಕೆ ವಿಧಿ ಆಗಬಾರ್ದು ಅಂದರೆ, ಶಿವಾಸ್ತೆ ಸಂತು ಪಂಥಾನಃ ಶಿವಂ ಕರ್ಮಾಸ್ತು, ಇದು ನಾವು ಪುಣ್ಯ ವಾಚನದಲ್ಲಿ ಹೇಳುವಂಥದ್ದು. ಶಿವಂ ಕರ್ಮ ಅಸ್ತು, ಶಿವಂ ಕರ್ಮ ಅಸ್ತು ಅಂತ ಹೇಳ್ತಾರೆಲ್ಲ ಬ್ರಾಹ್ಮಣರು. ಶಿವಂ ಕರ್ಮ ಅಸ್ತು ಮೊದಲಾದದ್ದು. ಶಿವ ಶಿವಾನಾಂ ಶಿವ ಶಿವತಮೋ ರಸಃ, ಇದು ವೇದದಲ್ಲಿ ಬರೋದೆ. ನಾವು ಪ್ರೋಕ್ಷಣ ಮಂತ್ರ ಇದು, ತಸ್ಯ ಭಾಜಯತೆ ಅನಃ ಮೊದಲಾದದ್ದು. ಶಿವತಮಃ ರಸಃ, ಇಲ್ಲೆಲ್ಲ ವೇದದಲ್ಲಿ ಶಿವಶಬ್ದ
ಹೇಳಿರುವಂಥದ್ದೆಲ್ಲ ಮಂಗಳ ಅನ್ನುವ ಸೂಚನೆ ಆ ಅರ್ಥದಲ್ಲಿಯೇ ಬರುತ್ತೆ. ಇಂದ ಅರ್ಥಾಂತರ ಪರತ್ವವಿದೆ ಇಲ್ಲಿ. ಶಿವಶಬ್ದಸ್ಯ ಸಾಧಾರಣತ್ವಾತ್. ಈ ರೀತಿ ನಾರಾಯಣ ಶಬ್ದಕ್ಕೆ ಅರ್ಥಾಂತರ ಪರತ್ವ ಎಲ್ಲೂ ಕಂಡುಬರೋದಿಲ್ಲ ಶ್ರುತಿಯಲ್ಲಿ. ಅದು ಒಂದು ಪ್ರಬಲವಾದ ಪ್ರಮಾಣ. ಆದ್ದರಿಂದ ಸಾಧಾರಣ ಅಂದರೂ ವಿಧಿತ್ವವನ್ನು ಭಂಜನೆ ಮಾಡುತ್ತೆ. ಅವರು ಹೇಳ್ತಾರೆ ಸಾಧಾರಣ ಶಬ್ದವಾಗಿದ್ದರೂ ವಿಧಿಯಂತೆ ಯಾಕೆ ತಗೊಳ್ಬಾರ್ದು ಅಂತ ಹೇಳಿದ್ರೆ, ಸತ್ ಮೊದಲಾದ ಶಬ್ದಗಳಂತೆ ಇದು ಕೂಡ ಅನುವಾದವೇ ಅನ್ನೋದನ್ನೇ ನಾವು ಸ್ವೀಕಾರ ಮಾಡಬೇಕು. ಆದ್ದರಿಂದ ನಾರಾಯಣ ಶಬ್ದದಲ್ಲಿಯೇ ಪರ್ಯವಸಾನ ಅನ್ನೋದು ಭಾಷಿಕಾರರು ಮಾಡಿದಂತಹ ಇಲ್ಲಿ ಸತ್ ಬ್ರಹ್ಮ ಆತ್ಮಾದಿ ಪರಮಕಾರಣವಾಚಿಭಿ ಶಬ್ದೈ ನಾರಾಯಣ ಏವ ವಿಧೀಯತೆ ಇತಿ ನಿಶ್ಚೀಯತೆ. ಇದೆಲ್ಲ ಅಭಿಧಾವೃತ್ತಿಯಲ್ಲಿಯೇ ಇಲ್ಲಿ ತಿಳಿಸುತ್ತೆ. ಅಭಿಧಾವೃತ್ತಿಯಲ್ಲಿ ಅವಿಧೀಯತೆ ಅಂತ ಹೇಳುವಾಗ ಮುಖ್ಯಾರ್ಥದಲ್ಲಿಯೇ ಈ ಪ್ರಕರಣದಲ್ಲಿ ಸಚ್ಶಬ್ದವು ಮುಖ್ಯಾರ್ಥದಲ್ಲಿಯೇ ಪರಮಾತ್ಮ ನಾರಾಯಣನನ್ನೇ ತಿಳಿಸುತ್ತೆ ಅಂತ ಅರ್ಥ ಮಾಡಿಕೊಳ್ಬೇಕು ಅನ್ನೋದು. ಯಾಕೆ ಅಂದರೆ ಪರಮ ಕಾರಣತ್ವವು ಹೇಳಿದೆ ಅಲ್ಲಿ. ಪರಮ ಕಾರಣತ್ವವನ್ನು ಹೇಳುವಂತಹ ವಾಕ್ಯಗಳು ಅಂತ ಹೇಳಿಬಿಟ್ಟು ಅದೆಲ್ಲ ಇಲ್ಲಿ ಮುಂದೆ ಇನ್ನು ಸ್ವಲ್ಪ ವಿಚಾರಿಸ್ತಾರೆ. ಏಕೋ ಹವೈ ವಾಕ್ಯಸ್ಯ ಅನುವಾದ ರೂಪತ್ವಮಸ್ತು ತಥಾಪಿ ವಿಷ್ಣುಸ್ತದಾಸೀತ್ ಹರಿರೇವ ನಿಷ್ಕಳಃ ಇತ್ಯಾದಿ ಸ್ವಸಮಾನಾರ್ಥವಾಕ್ಯಶ್ರವಣಾತ್ ತದನುವಾದಿತ್ವಮೇವೇತಿ ನ ವಿರುದ್ಧಾರ್ಥವಾಕ್ಯ ಅನುವಾದಿತ್ವಂ. ನೀವು ಏಕೋ ಹವೈ ನಾರಾಯಣ ಆಸೀತ್ ಅನುವಾದ ಅಂತ ಹೇಳಿದ್ರೆ ಹಾಗೆಯೂ ಅರ್ಥ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅನುವಾದ ಅಂತ ಹೇಳಿದ್ರು ಇನ್ನೊಂದು ಪ್ರಮಾಣ ಇದೆ. ವಿಷ್ಣು ತದಾ ಆಸೀತ್ ಹರಿರೇವ ಏವ ಅನ್ನೋದು ಅಲ್ಲಿಯೂ ಬಂದುಬಿಟ್ಟು, ಶಿವ ಏವ ಅನ್ನುವಾಗ ವಿಷ್ಣು ಏವ ಅಂತಲೂ ಬಂತು. ಇಲ್ಲಿಯೂ ಏವಕಾರವಿದೆಯಲ್ಲ. ಆದ್ದರಿಂದ ಇದೆಲ್ಲ ಕೂಡ ಹೇಳಿ ಮಾಡೋಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ನ ಬ್ರಹ್ಮಾನೇಶಾನಃ ಶಿವಸ್ಯ ಕಾರಣತ್ವಂ ಅನುವದತಿ ನ ಬ್ರಹ್ಮಾನೇಶಾನಃ ಅನಂತರವಾಕ್ಯ ವ್ಯಾಹತಿ. ನ ಬ್ರಹ್ಮ ನ ಈಶಾನಃ, ರುದ್ರನೂ ಇರಲಿಲ್ಲ, ಚತುರ್ಮುಖ ಬ್ರಹ್ಮನಿರಲಿಲ್ಲ. ಅವರಿಗೆಲ್ಲ ಸೃಷ್ಟಿ ಹೇಳಿದೆ ಸ್ಪಷ್ಟವಾಗಿ. ರ್ಯಕ್ಷಃ ಶೂಲಪಾಣಿ ಪುರುಷೋ ಜಾಯತೆ ಇತ್ಯುತ್ತರ ವಾಕ್ಯ ವ್ಯಾಹತಿಶ್ಚ. ಇದೆಲ್ಲದಕ್ಕೂ ವಿರೋಧ ಬರುತ್ತೆ, ಎಲ್ಲ ವಾಕ್ಯಗಳಿಗೂ ವಿರೋಧ ಬರುತ್ತೆ. ತಸ್ಮಾತ್ ನಾರಾಯಣಸ್ಯೈವ ಪರಮಕಾರಣತ್ವ ಪ್ರತಿಪಾದಕಮಿದಂ ವಾಕ್ಯಮಿತಿ ಅಭಿಪ್ರಾಯ. ನಾರಾಯಣ ಪರತ್ವವೇ, ಅವನೇ ಪರಮಕಾರಣನು ಅನ್ನೋದು ಇತ್ಯಾತ್ರ. ಶಿವಶಬ್ದ ಸಾಧಾರಣ ಏವ ವ್ಯುತ್ಪನ್ನ. ತಸ್ಮಾತ್ ಸಾಧಾರಣ ಶಿವಶಬ್ದೋಪಿ ನಾರಾಯಣ ಪರ್ಯವಸಾಯಿ ಅನ್ನೋದ್ರಿಂದ ನಾರಾಯಣನಿಗೆ ವಿಧಿತ್ವವನ್ನು ಅಲ್ಲಿ ಸಿದ್ಧಾಂತವನ್ನು ಮಾಡಬೇಕು. ಮತ್ತು ಅದೇ ರೀತಿಯಲ್ಲಿ ವಿಷ್ಣು ತದಾ ಆಸೀತ್ ಮೊದಲಾದವು ಕೂಡ ಇಲ್ಲಿ ಅನುಸಂಧಾನ ಮಾಡಬಹುದು. ಇದರಿಂದ ನಾರಾಯಣ ಪರತ್ವವನ್ನು ಹೇಳಿ ನಾರಾಯಣನೇ ಜಗತ್ಕಾರಣನು ಅನ್ನೋದು ಮೊದಲು ಒಂದು ಪ್ರಧಾನವಾದ ವಿಷಯ. ಜಗತ್ಕಾರಣವಾದ ಪದಾರ್ಥ ಯಾರು ದೇವತೆ ಪರಂಬ್ರಹ್ಮ ಅಂತ ಶ್ರುತಿಯಲ್ಲಿ ಹೇಳಿದೆ, ಅದು ನಾರಾಯಣನೇ ಅನ್ನೋದನ್ನು ಸ್ಪಷ್ಟವಾಗಿ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರೆ. ಈಗ ನಾರಾಯಣ ಪರತ್ವಕ್ಕೆ ಪ್ರಮಾಣಗಳು ಅನೇಕವಾಗಿ ತಿಳಿದು ಬರುತ್ತೆ ಅನ್ನೋದನ್ನು ಈಗ ಶ್ರುತಿವಾಕ್ಯಗಳನ್ನೇ ತೆಗಿತಾರೆ. ಮಹಾನಾರಾಯಣ ಉಪನಿಷತ್ತಲ್ಲಿ ಯಮಂತಃ ಸಮುದ್ರೇ ಕವಯೋ ವಯಂತಿ, ಯಮಂತಹ ಸಮುದ್ರೇ ಕವಯ ವಯಂತಿ. ವಯಂತಿ ಅಂದರೆ ಇಲ್ಲಿ ಅವಯಂತಿ ಅಂತ ಅರ್ಥ. ಕವಯ ಅವಯಂತಿ, ಇಲ್ಲಿ ಸ್ಪೇಸ್ ಇಲ್ಲ, ಆ್ಯಕ್ಚುಲಾಗಿ ಸೇರಿಸ್ಬೇಕು, ಇದನ್ನು ಬಿಡಿಸಿ ಇದೆ ಪದಚ್ಛೇದ ಮಾಡುವಾಗ. ಕವಯ ಅವಯಂತಿ ಅಂತ ಹೇಳಿದ್ರೆ ತಿಳಿತಾರೆ ಅಂತ ಅರ್ಥ. ವಯುನಂ ಜ್ಞಾನಂ ಮಾಯಾವಯುನಂ ಜ್ಞಾನಂ, ಅವಯಂತಿ ತಿಳಿತಾರೆ ಅಂತ ಅರ್ಥ. ಸಮುದ್ರದ ಮಧ್ಯದಲ್ಲಿರುವನ್ನ ಜ್ಞಾನಿಗಳು ತಿಳ್ಕೊಳ್ತಾರೆ. ಮಹಾನಾರಾಯಣ ಉಪನಿಷತ್ತು ಆರಂಭದಲ್ಲಿಯೇ ಬರುವಂತಹ ವಾಕ್ಯ ಇದು. ಮತ್ತೆ ನೈನಮೋ ಊರ್ಧ್ವಂ ನ ತಿರ್ಯಂಜನ್ನ ಮಧ್ಯೆ ಪರಿಜಗ್ರಭತ್. ಪರಿಜಗ್ರಭತ್ ಅಂದರೆ ಬಲವಾಗಿ ಹಿಡ್ಕೊಳ್ತು ಅಂತ ಅರ್ಥ. ಪರಿಜಗ್ರಭತ್ ಅಂತ ಹಿಡ್ಕೊಳ್ತು ಬಲವಾಗಿ ಅಂತ ಹೇಳಿ. ಊರ್ಧ್ವೇ ಊರ್ಧ್ವಂ ತಿರ್ಯಂಚಂ ಮಧ್ಯೆ ನ ಪರಿಜಗ್ರಭತ್, ಯಾವುದೋ ಅವನನ್ನು ಹಿಡ್ಕೊಳಕ್ಕಾಗೋದಿಲ್ಲ ಪರಮಾತ್ಮನ. ಎಲ್ಲ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ನತಸ್ಯ ಈಶೇ ಕಶ್ಚನ, ಯಾಕೆ ಅವನ್ನ ಆಳುವವರೊಬ್ಬರಿಲ್ಲ, ಅವನಿಗೊಬ್ಬರು ಈಶ್ವರರಿಲ್ಲ. ತಸ್ಯ ನಾಮ ಮಹದ್ಯಶಃ, ಅವನಿಗೆ ಮಹದ್ಯಶಸ್ ಅಂತ ಒಂದು ಹೆಸರಿದೆ ಪರಮಾತ್ಮನಿಗೆ. ಮಹದ್ಯಶಸ್ ಅಂತ ಹೆಸರು. ನ ಸಂದೃಶೇ ತಿಷ್ಠತಿ ರೂಪಮಸ್ಯ, ನಮ್ಮ ಕಣ್ಣಿಗೆ ಚಕ್ಷುಸ್ಸಿಗೆ ಮಾಂಸ ಚಕ್ಷುಸ್ಸಿಂದ ತಿಳಿಯೋ ಹಾಗೆ ಅವನ ರೂಪವಿಲ್ಲ.
ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ. ಅವನ ರೂಪವು ಕಣ್ಣಿಗೆ ತಿಳಿಯುವಂತಹ ರೂಪವಲ್ಲ. ಮಾಂಸಚಕ್ಷುಸ್ಸುಗಳಿಂದ ಯಾರೂ ಅವನನ್ನು ನೋಡೋಕ್ಕೂ ಸಾಧ್ಯವಿಲ್ಲ. ಆದರೆ ಹೇಗೆ ನೋಡಬಹುದು? ಶ್ರುತಿ ಅವನನ್ನು ನೋಡಬಹುದು, ನೋಡಬೇಕು ಅಂತ ವಿಧಿಸುತ್ತಲ್ಲ. ಸಾಕ್ಷಾತ್ಕಾರ ಮಾಡಿಕೊಂಡ್ರೇನೆ ಮೋಕ್ಷ. ಅದುವೇ ಮೋಕ್ಷದಲ್ಲಿ ಪರಮ ಭಕ್ತಿ ಎನ್ನುವ ಸ್ಥಿತಿಯಲ್ಲಿ ಪರಮಾತ್ಮನನ್ನು ಪಡೆದುಕೊಳ್ತಾನೆ ಇವನು ಅಂತ ಹೇಳುವಾಗ ಅವನು ದ್ರಷ್ಟವ್ಯ ಅಂತ ಶ್ರುತಿ ಹೇಳ್ತಲ್ಲ. ಹೃದಾ ಮನೀಷ ಮನಸ ಅಭಿಕ್ಲುಪ್ತ ಏನಂ ವಿದುಹು ಅಮೃತಾಸ್ತೆ ಭವಂತಿ. ಭಕ್ತಿಪೂರ್ವಕವಾದ ಧ್ಯಾನದಿಂದ ಅಂತ ಅರ್ಥ. ಹೃದಾ ಮನೀಷ ಮನಸ ಅಭಿಕ್ಲುಪ್ತ, ಅವನು ಭಕ್ತಿಪೂರ್ವಕವಾದ ಧ್ಯಾನದಿಂದ ಅಂತ ಅರ್ಥ. ಇಲ್ಲಿ ಮನಸ್ಸಿನಿಂದ ಅಂತ ಹೇಳುವಾಗ ಭಕ್ತ್ಯಾಚ ಧೃತ್ಯಾಚ ಸಮಾಹಿತಾತ್ಮ ಅಂತ ಇದಕ್ಕೆ ಸಮಾನವಾದ ಶ್ಲೋಕ ಮಹಾಭಾರತದಲ್ಲಿ ಕಂಡುಬರುತ್ತೆ. ಅದನ್ನು ಇಲ್ಲಿಯೇ ಹೇಳಿ, ಶಮದಮಾದಿ ಗುಣಗಳಿಂದ ಪರಿಶುದ್ಧವಾದ ಮನಸ್ಸಿನಿಂದ ಭಕ್ತಿಪೂರ್ವಕವಾದ ಧ್ಯಾನದಿಂದ ಪರಮಾತ್ಮನನ್ನು ತಿಳಿಯಕ್ಕೆ ಸಾಧ್ಯ. ಯಾರು ಹಾಗೆ ಅವನನ್ನು ವಿದುಹು ಉಪಾಸನೆ ಮಾಡ್ತಾರೋ ಅಮೃತಾಹ ತೇ ಭವಂತಿ, ಅವರು ಅಮೃತರಾಗ್ತಾರೆ, ಮೋಕ್ಷವನ್ನು ಪಡೆದುಕೊಳ್ತಾರೆ. ಸರ್ವಸ್ಮಾತ್ ಪರತ್ವಂ ಅಸ್ಯ ಪ್ರತಿಪಾದ್ಯ. ಅವನಿಗೆ ಯಾರೂ ಈಶ್ವರರಿಲ್ಲ. ಮಹೇಶ್ವರ ಅಂತ ಹೆಸರು. ಯಾರೂ ಅವನನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಜ್ಞಾನಿಗಳು ಅವನನ್ನು ಸಮುದ್ರ ಮಧ್ಯದಲ್ಲಿದ್ದಾನೆ ಅಂತ ತಿಳಿತಾರೆ ಅವನನ್ನು. ಇದೆಲ್ಲವೂ ಕೂಡ ಏನು ತಿಳಿಸುತ್ತೆ ಅಂತ ಹೇಳಿದ್ರೆ, ಒಂದೇ ಒಂದು ನಿಮಿಷ. ಇದೆಲ್ಲವೂ ಕೂಡ ಪರಮಾತ್ಮನು ಪರತ್ವವನ್ನು ತಿಳಿಸುತ್ತೆ. ಸರ್ವಸ್ಮಾತ್ ಪರತ್ವವನ್ನೇ ಇಲ್ಲಿ ಎಲ್ಲ ತಿಳಿಸುವಂತಹದ್ದು. ಅವನು ಯಾರಿಗೂ ಮಾಂಸ ಚಕ್ಷುಸ್ಸುಗಳಿಂದ ಅವನನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಮೊದಲಾದದ್ದೆಲ್ಲ ಹೇಳಿರೋದು. ಏನು ತಿಳಿಸುತ್ತೆ ಅಂದರೆ ಸರ್ವಸ್ಮಾತ್ ಪರತ್ವವನ್ನು ತಿಳಿಸುತ್ತೆ. ನ ತಸ್ಯ ಈಶೇ ಕಶ್ಚನ ಇತಿ ತಸ್ಮಾತ್ ಪರಂ ಕಿಮಪಿ ನ ವಿದ್ಯತೆ ಇತಿ ಪ್ರತಿಷಿಧ್ಯ. ನ ತಸ್ಯ ಈಶೇ ಕಶ್ಚನ, ಅವನಿಗೆ ಒಬ್ಬರು ನಿಯಮನ ಮಾಡುವವರಿಲ್ಲ. ಅವನೇ ಸರ್ವನಿಯಂತ ಆದವನು. ಅವನಿಗೆ ಮೇಲೆ ನಿಯಮನ ಮಾಡುವವರೊಬ್ಬರು ಇಲ್ಲ ಅನ್ನೋದನ್ನು ತಿಳಿಸಿ, ಅಭ್ಯಸಂಭೂತೋ ಹಿರಣ್ಯ ಗರ್ಭ ಇತ್ಯಷ್ಟೌ. ಇದು ಒಂದು ಪ್ರಧಾನವಾದ ವಾಕ್ಯ ಮಹಾನಾರಾಯಣ ಉಪನಿಷತ್ತಿನಲ್ಲಿ. ಇದು ಪ್ರತೀಕ ಅಂತ ಹೆಸರು ಇದಕ್ಕೆ. ಪ್ರತೀಕ ಅಂದರೆ ಬೇರೆ ಮಂತ್ರಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇಲ್ಲಿ ನಾವು ಸೇರಿಸ್ಕೊಳ್ಬೇಕು ಅಂತ ಅರ್ಥ. ಬೇರೆ ಒಂದು ಅನುವಾಕದ ಪ್ರತೀಕ ಇದು. ಅಭ್ಯಸಂಭೂತ ಅನ್ನೋದು ಒಂದು ಅನುವಾಕದ ಪ್ರತೀಕ. ಹಿರಣ್ಯಗರ್ಭ ಅನ್ನೋದು ಹಾಗೆಯೇ 8 ಮಂತ್ರಗಳ ಒಂದು ಪ್ರತೀಕ, ಅಂದರೆ ರೆಪ್ರೆಸೆಂಟೇಟಿವ್ ಅಂತ ಅದನ್ನು ತಿಳಿಸುತ್ತೆ. ಶಬ್ದ ಆರಂಭದಲ್ಲಿ ಬರುವ ಶಬ್ದ ಬೇರೆ ಕಡೆಯಲ್ಲಿ ಬರುವ ಮಂತ್ರಗಳ ಆರಂಭದ ಶಬ್ದವನ್ನು ಇಲ್ಲಿ ಹೇಳಿ ಒಂದು ಶಬ್ದದಿಂದ ಅನೇಕ ಮಂತ್ರಗಳನ್ನು ಇಲ್ಲಿ ಸೇರಿಸ್ಕೊಳ್ಬೇಕು ಅನ್ನೋದು ತಿಳಿಸಿ. ಶ್ರುತಿಯಲ್ಲಿ ಈ ರೀತಿ ಸಾವಿರಾರು ಕಡೆ ಬರುತ್ತೆ ಈ ರೀತಿ ಪ್ರತೀಕಗಳನ್ನು. ಅಲ್ಲಲ್ಲಿ ನಾವು ಅನುಷ್ಠಾನ ಮಾಡುವಾಗ ಸೇರಿಸ್ಕೊಳ್ಬೇಕು ಅದನ್ನು ಅಂತ. ಆದರೆ ಪಾರಾಯಣ ಮಾಡುವಾಗ ಇಲ್ಲಿ ಹೇಗೆ ಹೇಳಿದೆಯೋ ಅದೇ ಕ್ರಮದಲ್ಲಿ ಮಾಡ್ತೀವಿ. ಪದಕ್ರಮವೆಲ್ಲ ಬದಲಾಯಿಸೋದಿಲ್ಲ. ಅರ್ಥಾನುಸಂಧಾನ ಮಾಡುವಾಗ ಅದನ್ನು ಸೇರಿಸಿಕೊಂಡು ಮಾಡಬೇಕು. ಕೆಲವು ಅನುಷ್ಠಾನಗಳಲ್ಲಿ ಮಂತ್ರಗಳನ್ನು ಸೇರಿಸ್ಕೊಳ್ತಾರೆ. ಆದ್ದರಿಂದ ಇಲ್ಲಿ ಅಧ್ಯಸಂಭೂತ ಅಂತ ಹೇಳುವಾಗ ಅಧ್ಯಸಂಭೂತೋ ಅಂತ ಹೇಳಿರೋದು ಕೂಡ ಅಲ್ಲಿ ಉತ್ತರಾನುವಾಕವನ್ನು ತಿಳಿಸುತ್ತೆ. ಮಹಾನಾರಾಯಣ ಉಪನಿಷತ್ತಿನ ಉತ್ತರಾನುವಾಕ ಪೃಥಿವ್ಯಾರಸಾಶ್ಚ ಅಂತ ಹೇಳಿ, ಅಧ್ಯಸಂಭೂತೋ ಪೃಥಿವೀರಸಾಶ್ಚ ವಿಶ್ವಕರ್ಮಣ ಸಮರ್ಥತಾಧೀತಸ್ಯ ತ್ವಷ್ಟಾ ವಿದಧತ್ ರೂಪಮೇತಿ ತತ್ಪುರುಷಸ್ಯ ವಿಶ್ವಮಾಜಾನಮಗ್ರೇ. ತತ್ಪುರುಷಸ್ಯ ವಿಶ್ವಂ ಎಲ್ಲವೂ ಕೂಡ ಅವನಿಗೆ ಸೇರಿತು. ಪುರುಷ ಸೂಕ್ತದ ಉತ್ತರಾನುವಾಕವನ್ನು ತಿಳಿಸುತ್ತೆ. ಹಿರಣ್ಯಗರ್ಭ ಇತ್ಯಷ್ಟವು ಅನ್ನೋದು 8 ಮಂತ್ರಗಳು. ತೈತಿರಿಯ ಸಂಹಿತೆಯಲ್ಲಿ ಬರುವಂತಹ 4ನೇ ಕಾಂಡದಲ್ಲಿ ಹಿರಣ್ಯಗರ್ಭ ಸಮರ್ಥತಾಗ್ರೆ ಭೂತಸ್ಯ ಜಾತ ಪತಿರೇಕ ಆಸೀತ್ ಮೊದಲಾದದ್ದು. ಆ 8 ಮಂತ್ರಗಳನ್ನು ಇಲ್ಲಿ ಸೇರಿಸ್ಕೊಳ್ಬೇಕು. ಪುರುಷ ಸೂಕ್ತದ ಉತ್ತರಾನುವಾಕ ಇದನ್ನು ಮತ್ತು ಹಿರಣ್ಯಗರ್ಭ ಸೂಕ್ತವನ್ನು ಇಲ್ಲಿ ಸೇರಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳುತ್ತೆ ಶ್ರುತಿ. ಇದೆರಡೂ ಕೂಡ ಇಲ್ಲಿ ಏಕವಾಕ್ಯತಾಂಗಮಯತಿ. ಇದೆರಡು ಇಲ್ಲಿ ಸೇರಿಸಿರೋದು ಏನು ವಿಶೇಷ ಅಂದರೆ ಭಾಷ್ಯಕಾರರು ವ್ಯಾಖ್ಯಾನ ಮಹಾನಾರಾಯಣ ಉಪನಿಷತ್ತಿನ ವ್ಯಾಖ್ಯಾನ ಇದೆಲ್ಲ ಭಾಷ್ಯಕಾರರು ಮಾಡ್ತಾ ಇರೋದು ನೇರವಾಗಿ. ಅದರಲ್ಲಿ ಈ ಮಂತ್ರ ಬರುತ್ತಲ್ಲ, ಈ ಮಂತ್ರ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬಂದಿರುವ ಮಂತ್ರ ಅದೇನು ತಿಳಿಸುತ್ತೆ ಅಂದರೆ,
ಈ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಹೇಳಿದಂತಹ ಸರ್ವಸ್ಮಾತ್ ಪುರುಷ ಪರನಾದ ನಾರಾಯಣನೇ ಅದ್ಯಸಂಭೂತಃ ಅನ್ನುವ ಅನುವಾಕದಿಂದಲೂ ಹೇಳಲ್ಪಟ್ಟಿದ್ದಾನೆ, ಹಿರಣ್ಯಗರ್ಭ ಸೂಕ್ತದಿಂದಲೂ ಹೇಳಲ್ಪಟ್ಟಿದ್ದಾನೆ ಅಂತ ಅರ್ಥ. 8 ಸೂಕ್ತಗಳು ಹಿರಣ್ಯಗರ್ಭ ಸೂಕ್ತಗಳು ಅಂತ ಪ್ರಸಿದ್ಧ. ಆ ಹಿರಣ್ಯಗರ್ಭ ಸೂಕ್ತವು ನಾರಾಯಣ ಪರವೇ, ಅದ್ಯಸಂಭೂತಃ ಅನ್ನುವ ಅನುವಾಕವು ನಾರಾಯಣ ಪರವೇ ಅನ್ನೋದು ಈ ಎರಡೂ ಕೂಡ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಸೇರಿಸಲ್ಪಟ್ಟಿರೋದ್ರಿಂದ ಏಕವಾಕ್ಯತ್ವ, ಒಂದೇ ಅರ್ಥವನ್ನು ತಿಳಿಸುತ್ತೆ ಅಂತ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ ಅನ್ನೋದು ಭಾಷ್ಯಕಾರರು ಇಲ್ಲಿ ತಿಳಿಸ್ತಾರೆ ನಮಗೆ. ತಚ್ಚ ಮಹಾಪುರುಷ ಪ್ರಕರಣಂ, ಮಹಾಪುರುಷ ಪ್ರಕರಣ ಅಂತ ಹೇಳ್ಬಿಡುತ್ತೆ ಪುರುಷ ಸೂಕ್ತ. ಅದ್ಯಸಂಭೂತಃ ಅನ್ನೋದು ಮಹಾಪುರುಷ ಪ್ರಕರಣ, ಪರಮ ಪುರುಷನನ್ನು ತಿಳಿಸುವಂತಹ ಪ್ರಕರಣ ಅದು. ಯಾಕೆ ಅಲ್ಲಿ ಪ್ರಿಯಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಇತಿ ನಾರಾಯಣಯೇ ವೇತಿ ದ್ಯೋತಯತಿ, ಅವನಿಗಿಬ್ಬರು ಪತ್ನಿಯರು ಶ್ರೀದೇವಿ ಭೂದೇವಿಯರು ಅಂತ ಹೇಳಿದೆ. ಅದರಿಂದಲೂ ಕೂಡ ನಾರಾಯಣನೇ ಹೇಳಲ್ಪಟ್ಟವನು ಅನ್ನೋದು ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತೆ. ಅದರಲ್ಲಿಯೂ ಕೂಡ ಅದನ್ನು ದರ್ಶನ ಸೂರಿಗಳು ಸ್ವಲ್ಪ ವಿವರಿಸ್ತಾರೆ. ಉಕ್ತಾರ್ಥೆ ಪ್ರಮಾಣಾಂತರಂಚ ವದನ್, ಪರಿತರ ಪ್ರಮಾಣಗಳನ್ನು ಇಲ್ಲಿ ತೋರಿಸ್ತಾರೆ. ಇದುವರೆಗೂ ಹೇಳಿದ ಅರ್ಥಗಳಲ್ಲಿ ಅರ್ಥಾತ್ ಹಿರಣ್ಯಗರ್ಭ ಕಾರಣತ್ವ ಶಂಕಾಂಶ ನಿರಾಕರೋತಿ ಯಮಂತಹ ಇತ್ಯಾದಿ. ಹಿರಣ್ಯಗರ್ಭ ಸೂಕ್ತವನ್ನು ಕೂಡ ಅದಕ್ಕೆ ಕೂರುನಾರಾಯಣರು ವ್ಯಾಖ್ಯಾನ ಬರೆದಿದ್ದಾರೆ. ಅದಕ್ಕೆ ರಂಗರಾಮಾನುಜರು ವ್ಯಾಖ್ಯಾನ ಬರೀಲಿಲ್ಲ. ಉತ್ತರ ಪುರುಷ ಸೂಕ್ತಕ್ಕೆ ಕೂರುನಾರಾಯಣರ ವ್ಯಾಖ್ಯಾನ ನಾವು ಅಧ್ಯಯನ ಮಾಡಿದ್ವಿ ಮಹಾನಾರಾಯಣ ಉಪನಿಷತ್ತು ಮಾಡುವ ಸಮಯದಲ್ಲಿ. ಮತ್ತು ಇದರಲ್ಲಿಯೂ ಕೂಡ ಸರ್ವ ವ್ಯಾಖ್ಯಾನಾಧಿಕರಣದಲ್ಲಿ ಸುದರ್ಶನ ಸೂರಿಗಳು ಕೂಡ ಇದಕ್ಕೆ ಅರ್ಥವನ್ನು ತಿಳಿಸ್ತಾರೆ. ಹಿರಣ್ಯಗರ್ಭ ಅಂತ ಹೇಳುವ ಶಬ್ದ ಚತುರ್ಮುಖ ಬ್ರಹ್ಮನಿಗೂ ಉಪಯೋಗಿಸಲ್ಪಟ್ಟಿದೆ ಕೆಲವು ಕಡೆ. ಆದರೆ ಇಲ್ಲಿ ಚತುರ್ಮುಖ ಬ್ರಹ್ಮನಲ್ಲ ಇಲ್ಲಿ ಹೇಳಿರೋದು. ಯಾಕೆ ಅಂದರೆ ಈ 8 ಮಂತ್ರಗಳು ಸಾಕ್ಷಾತ್ತಾಗಿ ಪರತತ್ವವನ್ನು ತಿಳಿಸುವಂತಹ ಮಂತ್ರಗಳು, ಪರಮಾತ್ಮನನ್ನು ತಿಳಿಸುವಂತಹ ಮಂತ್ರಗಳು. ಇದು ಮಹಾನಾರಾಯಣ ಉಪನಿಷತ್ತಿನಲ್ಲಿ ಅಂತರ್ಗತ. ಅದರೊಡನೆ ಏಕವಾಕ್ಯತ್ವವಿದೆ. ಅದರೇ ಅರ್ಥವನ್ನೇ ಇದು ಕೂಡ ಅದೇ ಅರ್ಥವನ್ನು ತಿಳಿಸುತ್ತೆ. ಈ ಎಲ್ಲ ಕಾರಣದಿಂದಲೂ ಇಲ್ಲಿ ಹಿರಣ್ಯಗರ್ಭ ಶಬ್ದದಿಂದ ಹೇಳಲ್ಪಟ್ಟವನು ನಾರಾಯಣನೇ. ಇದು ಉತ್ತರಾನುವಾಕದ ಜೊತೆಯಲ್ಲಿ ಸೇರಿಸಲ್ಪಟ್ಟಿದೆ. ಅದ್ಯಸಂಭೂತಃ ಅನ್ನೋ ಪುರುಷ ಸೂಕ್ತದ ಉತ್ತರಾನುವಾಕ ಅದರ ಜೊತೆ ಸೇರಿಸಲ್ಪಟ್ಟಿರೋದು. ಅದರಲ್ಲಿ ಶ್ರೀ ಭೂದೇವಿಯರ ಅವರ ಪತ್ನಿಗಳು ಅಂತ ಹೇಳಿರುವುದು ಕೂಡ ನಾರಾಯಣನೇ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಅಲ್ಲಿ. ಅದೆಲ್ಲವೂ ಕೂಡ ಕಾರಣವನ್ನು ಇಟ್ಟುಕೊಂಡು ಇಲ್ಲಿ ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಅದನ್ನು ಬೇರೆ ಈ ಪ್ರಮಾಣಗಳೆಲ್ಲ ದೃಢಪಡಿಸುತ್ತೆ ಅನ್ನೋದು ತಿಳಿಸ್ತಾರೆ. ಸಮುದ್ರಶಾಯಿತ್ವ ಲಿಂಗೇನ, ಸಮುದ್ರಶಾಯಿತ್ವ ನಾರಾಯಣನ ಒಬ್ಬನಿಗೆ ಹೇಳಿರುವಂತಹದ್ದು ಸಮುದ್ರಶಾಯಿತ್ವ ಅನ್ನೋದು. ಅಸ್ಯ ಪ್ರಕರಣಸ್ಯ ನಾರಾಯಣ ಪರತ್ವ ನಿಶ್ಚಯಾರ್ಥಂ ಯಮಂತಃ ಸಮುದ್ರೇ ಇತಿ ವಾಕ್ಯಮುಪಾತ್. ಈ ಪ್ರಕರಣವೆಲ್ಲ ನಾರಾಯಣ ಪರವೇ ಅನ್ನೋದು ಇದು ಲಿಂಗ ಅಂದರೆ ಈ ಚಿಹ್ನೆ. ಪರಮಾತ್ಮನು ಕ್ಷೀರ ಸಮುದ್ರದಲ್ಲಿ ಮಲಗಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಅವನಿಗೆ ಮೂರು ಸ್ಥಾನಗಳನ್ನು ಆರಂಭದಲ್ಲಿಯೇ ಹೇಳುತ್ತೆ. ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಮಹತೋ ಮಹೀಯಾನ್. ಅದು ಆರಂಭಿಸುವುದೇ ಅಂಬಸಿ ಅಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ. 3 ಪದಗಳನ್ನು ಪರಮಪದದಲ್ಲಿದ್ದಾನೆ, ಕ್ಷೀರ ಸಮುದ್ರದಲ್ಲಿ ಇದ್ದಾನೆ. ಮತ್ತು ಅವನು ಮಧ್ಯೆ ಅನ್ನುವಾಗ ಆದಿತ್ಯ ಮಂಡಲದಲ್ಲಿ ಇದ್ದಾನೆ, ಆದಿತ್ಯ ಮಂಡಲದಲ್ಲಿ ಇದ್ದಾನೆ. ಇದೆಲ್ಲವೂ ಕೂಡ ಹೇಳಿ ಅವನಿಗೆ 3 ಸ್ಥಾನಗಳಲ್ಲಿ ಪರಮಾತ್ಮನನ್ನು ತಿಳಿಸಿ ಹೇಳುವಂತಹ ಪ್ರಕರಣ ಇದು ಅವನ ಲಿಂಗ. ಅಂದರೆ ಅವನ ಅಸಾಧಾರಣವಾದ ಚಿಹ್ನೆ, ಅವನ ಚಿಹ್ನೆಯನ್ನು ತೋರಿಸುತ್ತೆ ಪರಮಾತ್ಮನಿಗೆ. ಆದಿಶಬ್ದೇನ ವಿದ್ಯುತಃ ಪುರುಷಾದಧಿ ಇತ್ಯುಕ್ತಂ ವಿದ್ಯುದ್ವರ್ಣ ಪುರುಷತ್ವಂ ಚ ವಿವಕ್ಷಿತಂ. ಆದಿ ಅಂತ ಹೇಳಿದ್ರು. ಮೊದಲೇ ಇಂತಹದ್ದೇ ಆದ ಎಷ್ಟೋ ವಾಕ್ಯಗಳಿದೆ. ಯಮಂತ ಸಮುದ್ರೇ ಕವಯೋ ವಯಂತಿ ಇತ್ಯಾದಿ. ಆದಿ ಅಂದರೆ ಅಲ್ಲೇ ಬರುವ ಇತರ ಅಸಾಧಾರಣವಾದ ನಾರಾಯಣ ಪರತ್ವವಾದ ವಾಕ್ಯಗಳು. ವಿದ್ಯುತ ಪುರುಷಾದಧಿ ಅಂತ ಹೇಳಿದೆ. ಕಲಾಮುಹೂರ್ತ ಕಾಷ್ಟಾಶ್ಚ ನಿಮೇಷ ಸರ್ವೇ ನಿಮೇಷ ಜಜ್ಞಿರೇ ವಿದ್ಯುತ ಪುರುಷಾದಧಿ. ಅವನಿಂದಲೇ ಎಲ್ಲ ಸೃಷ್ಟಿಯಾಯಿತು ಎಲ್ಲವೂ ಕೂಡ ಅಂತ ಹೇಳಲ್ಪಟ್ಟಿದೆ. ವಿದ್ಯುತ್ ಪುರುಷನಾದವನು. ವಿದ್ಯುದ್ವರ್ಣ ಪುರುಷತ್ವಂ ಅವನಿಗೆ ಪ್ರಸಿದ್ಧವಾಗಿದೆ ನಾರಾಯಣನಿಗೆ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಇತಿ ಶ್ರುತೇ.
ಇದು ಕೂಡ ತಮಸಸ್ತು ಪಾರೆ, ತಮೋಲೋಕ, ಈ ಪ್ರಕೃತಿ ಮಂಡಲದ ಆಚೆ ಇರುವಂತಹ ಪರಮಪದದಲ್ಲಿ ಆದಿತ್ಯವರ್ಣನಾದವನು ಇದ್ದಾನೆ. ವಿದ್ಯುದ್ವರ್ಣ ಪುರುಷತ್ವಂ ಹಿ ಪುರುಷ ಪರಮಪುರುಷ ಲಿಂಗಂ. ವಿದ್ಯುದ್ವರ್ಣ ಪುರುಷ ಪರಮಪುರುಷ ಲಿಂಗ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅವನದು. ಜಗತ್ಕಾರಣತ್ವ, ಅನನ್ಯೇಶ್ವರತ್ವ, ಮೋಕ್ಷಪ್ರದತ್ವ, ರೂಪ ಪರತ್ವ ಪ್ರದರ್ಶನಾರ್ಥಂ ನೈನಮೂರ್ಧ್ವಂ ಇತ್ಯಾದಿ ವಾಕ್ಯಂ ಉದಾಹೃತಂ. ಇದೆಲ್ಲವೂ ಕೂಡ ಅವನಿಗೆ ಜಗತ್ಕಾರಣನಾದವನು, ಅವನಿಗೆ ಇನ್ನೊಬ್ಬರು ಈಶ್ವರರಿಲ್ಲ, ಮೋಕ್ಷವನ್ನು ಕೊಡುವವನು ಅವನೇ. ಇದೆಲ್ಲವೂ ಕೂಡ ನೈನಮೂರ್ಧ್ವಂ ನ ತಿರ್ಯಂಚಂ ನ ಮಧ್ಯೆ ಪರಿಜಗ್ರವತ್ ನ ತಸ್ಯ ಈಶೇ ಕಶ್ಚನ. ಅವನಿಗೆ ವಿದುಹು ಅಮೃತಾಸ್ತೆ ಭವಂತಿ ಅನ್ನೋದು ಮೋಕ್ಷಪ್ರದತ್ವವನ್ನು ತಿಳಿಸುತ್ತೆ. ಅವನ ಉಪಾಸನೆಯಿಂದಲೇ ಅಮೃತತ್ವ ಪ್ರಾಪ್ತಿ, ಮೋಕ್ಷ ಪ್ರದತ್ವವನ್ನು ತಿಳಿಸುತ್ತೆ ಅದು. ಇದೆಲ್ಲವನ್ನು ತಿಳಿಸುವುದಕ್ಕೋಸ್ಕರ ಈ ವಾಕ್ಯಗಳನ್ನು ಉದಾಹರಿಸ್ತಾರೆ ಭಾಷ್ಯಕಾರರು. ಅದ್ಯಸಂಭೂತಃ ಇತಿ ಉತ್ತರ ನಾರಾಯಣ ಏಕವಾಕ್ಯತ್ವಾಚ ನಾರಾಯಣ ಪರತ್ವಮಃ ಅದ್ಯಃ ಇತಿ. ಪುರುಷ ಸೂಕ್ತದ ಉತ್ತರಾನುವಾಕ, ಅದು ಕೂಡ ನಾರಾಯಣ ಪರತ್ವವೇ. ಅದ್ಯಸಂಭೂತಃ ಇತಿ ವಾಕ್ಯಸ್ಯ ಕಥಂ ನಾರಾಯಣ ಪರತ್ವಂ ಅನ್ನೋದನ್ನ ಇಲ್ಲಿ ವಿಚಾರ ಮಾಡ್ತಾರೆ, ಹೇಳ್ತಾರೆ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಈ ವಾಕ್ಯ ಅಲ್ಲಿ ಉತ್ತರಾನುವಾಕ್ಯದಲ್ಲಿ ಬರುವ ವಾಕ್ಯ. ಈ ಮಹಾನಾದ ಪುರುಷನನ್ನ ಮಹಾಪುರುಷ ಪ್ರಕರಣ ಅಂತಲೇ ಹೇಳೋದು ಇದಕ್ಕೆ. ಮಹಾಂತಂ ಪುರುಷಂ, ಅವನನ್ನು ನಾನು ತಿಳಿದಿದ್ದೇನೆ, ಅವನು ಆದಿತ್ಯವರ್ಣನು, ಅವನು ತಮೋಲೋಕದಿಂದ ಆಚೆ ಇರುವ ಪರಮಪದದಲ್ಲಿದ್ದಾನೆ. ಇಲ್ಲ ಮಹಾಪುರುಷ ಪ್ರಕರಣತ್ವ ಅವಗಮಾತ್. ಲಕ್ಷ್ಮೀಪತಿತ್ವ ಲಿಂಗಾಚ, ಲಕ್ಷ್ಮೀಪತಿತ್ವವು ಸ್ಪಷ್ಟವಾಗಿ ಅವನ ಸೂಚನೆ. ಅದ್ಯಸ್ಮೂತ ಇತಿ ಅನುವಾಕಸ್ಯ ನಾರಾಯಣ ಪರತ್ವಂ, ಅದು ಕೂಡ ಅದನ್ನು ತಿಳಿಸುತ್ತೆ. ಈಗ ಸಹಸ್ರಶೀರ್ಷ ಪುರುಷ ಅನ್ನೋದು ಹೇಗೆ ತಿಳಿಸುತ್ತೆ ಅನ್ನೋದನ್ನು ವಿಚಾರ ಮಾಡ್ತಾರೆ. ಪುರುಷ ಸೂಕ್ತ ನಾರಾಯಣ ಪರತ್ವವನ್ನು ಹೇಗೆ ತಿಳಿಸುತ್ತೆ? ಪುರುಷ ಶಬ್ದೋಪಿ ಅನ್ಯವಾಚಿ ಸ್ಯಾತ್ ಇತಿ ಚೇತ್. ಬೇರೆ ಯಾರಿಗಾದರೂ ಹೇಳ್ಬೋದಲ್ಲ ಪುರುಷ ಶಬ್ದವನ್ನು, ನಾರಾಯಣನಿಗೆ ಹೇಳಬೇಕು ಅಂತ ಹೇಗೆ ತಿಳಿಯುತ್ತೆ ನಮಗೆ? ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳನ್ನು ತೋರಿಸ್ತಾರೆ. ನಾರಾಯಣ ಪರತ್ವ ಅನ್ನೋದಕ್ಕೆ ಸಹಸ್ರಶೀರ್ಷ ಪುರುಷ ಇತಿ ಉಪಹಿತಾಂ ಪುರುಷೇಣ ನಾರಾಯಣೇನ ಯಜಮಾನಃ ಉಪತಿಷ್ಠತೆ. ಇದೆಲ್ಲ ಕೆಲವು ಕರ್ಮಗಳಲ್ಲಿ ಅದರಲ್ಲೆಲ್ಲ ಕಂಡುಬರುವಂತಹ ಸೂಕ್ತ. ಇದು ಆಪಸ್ತಂಭರು ಧರ್ಮಸೂತ್ರದಲ್ಲಿ ಬರುವಂತಹ ವಿಷಯಗಳು. ಇದು ಉಪಸ್ಥಾನ ಮಂತ್ರ ಅಂತ ಹೆಸರು. ಸಹಸ್ರಶೀರ್ಷ ಪುರುಷ ಉಪಸ್ಥಾನ ಮಂತ್ರವಾಗುತ್ತೆ. ಕೆಲವು ವಿನಿಯೋಗಗಳಲ್ಲಿ, ಕೆಲವು ಕರ್ಮಗಳ ವಿನಿಯೋಗದಲ್ಲಿ ಕಡೆಯಲ್ಲಿ ನಾವು ಹೇಳುವಂತಹ ಮಂತ್ರ ಉಪಸ್ಥಾನ. ಸಂಧ್ಯಾ ವಂದನಗಳಲ್ಲಿ ಮಾಡ್ತೀವಿ ಉಪಸ್ಥಾನ ಮಂತ್ರ. ಪ್ರಾತಃ ಸಂಧ್ಯೆ ಉಪಸ್ಥಾನ ಮಂತ್ರ, ಮಾಧ್ಯಾಹ್ನಿಕ ಸಂಧ್ಯೆ ಉಪಸ್ಥಾನ ಮಂತ್ರ. ಅದು ಗಾಯತ್ರಿ ದೇವಿಯ ಆವಾಹನೆ ಮಾಡಿಕೊಂಡು ಗಾಯತ್ರಿ ಉದ್ವಾಸನೆ ಮಾಡಿ ಉಪಸ್ಥಾನ ಮಂತ್ರವನ್ನು ಹೇಳಿ ಅದರ ಸ್ಥಾನದಲ್ಲಿ ಸ್ಥಾಪಿಸಿ ಧ್ಯಾನ ಮಾಡಿ ನಾವು ಆಮೇಲೆ ಸಂಧ್ಯಾವಂದನವನ್ನು ಮುಗಿಸ್ತೀವಲ್ಲ, ಅದೆಲ್ಲ ಆ ರೀತಿ ಕರ್ಮಗಳಲ್ಲಿ, ಕೆಲವು ಕರ್ಮಗಳಲ್ಲಿ ಈ ಪುರುಷ ಸೂಕ್ತವೇ ಉಪಸ್ಥಾನ ಮಂತ್ರ ಅಂತ ಹೇಳಲ್ಪಟ್ಟಿದೆ. ನಾರಾಯಣಾಭ್ಯಾಮ್ ಉಪಸ್ಥಾನಂ, ಇದು ಹಾಗೆಯೇ ಎರಡು ನಾರಾಯಣ ಅನುವಾಕಗಳು, ಅದರಿಂದ ಉಪಸ್ಥಾನ ಮಾಡಬೇಕು. ಉತ್ತರ ನಾರಾಯಣೇನ ಆದಿತ್ಯ ಉಪತಿಷ್ಠತೆ, ಉತ್ತರ ನಾರಾಯಣ ಮಂತ್ರದಿಂದ ಆದಿತ್ಯನ ಉಪಸ್ಥಾನ ಅದ್ಯಸಂಭೂತಃ ಅಂತ ಹೇಳಿ ಅದರಿಂದ ಇತ್ಯಾದಿ ಕಲ್ಪಸೂತ್ರಕಾರ ನಿರ್ದೇಶಾತ್. ಇದೆಲ್ಲ ಕಲ್ಪಸೂತ್ರಗಳಲ್ಲಿ ಬರುವಂತಹ ವಾಕ್ಯಗಳು. ಅಲ್ಲೆಲ್ಲ ಪುರುಷ ಸೂಕ್ತದ ಪ್ರಯೋಗವು ಕಂಡು ಬರುತ್ತೆ. ಅದರಿಂದ ಇಲ್ಲಿ ಸಹಸ್ರಶೀರ್ಷ ಪುರುಷ ಅಂತ ಹೇಳಿ ಮತ್ತೆ ನಾರಾಯಣಾಭ್ಯಾಮ್ ಅಂತ ಹೇಳಿದ್ರು. ಈ ಪುರುಷ ಸೂಕ್ತವು ನಾರಾಯಣ ಪರವಾದದ್ದು. ಉತ್ತರ ನಾರಾಯಣೇನ, ಉತ್ತರಾನುವಾಕವು ನಾರಾಯಣ ಪರ, ಪೂರ್ವಾನುವಾಕವು ನಾರಾಯಣ ಪರವೇ. ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಇದರಲ್ಲಿ ಪುರುಷ ನಾರಾಯಣ ಶಬ್ದಗಳೆಲ್ಲ ಸಮಾನವಾಗಿ ಉಪಹಿತಾಂ ಪುರುಷೇಣ ನಾರಾಯಣೇನ ಯಜಮಾನಃ ಪುರುಷೇಣ ನಾರಾಯಣೇನ ಕಲ್ಪಸೂತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ ಅದನ್ನು. ನಾರಾಯಣ ಪರತ್ವಂ ಸಿದ್ಧಂ, ಅದರ ಒಂದು ಪ್ರಮಾಣ. ಅಥರ್ವವೇದೋಕ್ತೇಷು, ಅಥರ್ವವೇದಗಳಲ್ಲಿ ಅಷ್ಟಾದಶ ಮಹಾಶಾಂತಿ ಕರ್ಮಸು, ಅಲ್ಲಿ 18 ಮಹಾಶಾಂತಿಗಳು ಹೇಳಲ್ಪಟ್ಟಿದೆ. ಅಲ್ಲಿ ವೈಷ್ಣವ್ಯಾಂ ಮಹಾಶಾಂತ್ಯಾಂ, ವೈಷ್ಣವ ಮಹಾಶಾಂತಿ 18 ಮಹಾಶಾಂತಿಗಳಲ್ಲಿ ವಿಷ್ಣು ದೇವತಾಕವಾದ ಒಂದು ಮಹಾಶಾಂತಿ ಮಂತ್ರವು ಕರ್ಮವು ಹೇಳಲ್ಪಟ್ಟಿದೆ. ಅಲ್ಲಿ ಪುರುಷ ಸೂಕ್ತದ ವಿನಿಯೋಗ ಹೇಳಲ್ಪಟ್ಟಿದೆ. ಪುರುಷ ಸೂಕ್ತಂ ವಿನಿಯುಕ್ತಂ, ಅಲ್ಲಿ ಪುರುಷ ಸೂಕ್ತದ ವಿನಿಯೋಗ. ವೈಷ್ಣವ್ಯಾಂ ಪುರುಷ ಸೂಕ್ತಂ ಇತಿ
ಆದ್ದರಿಂದ ಇದು ವಿಷ್ಣು ದೇವತಾವಕವಾದದ್ದು ಅನ್ನೋ ತಿಳಿಯುತ್ತೆ. ಪುರುಷ ಸೂಕ್ತಕ್ಕೆ ದೇವತೆ ವಿಷ್ಣುವೇ, ಅವನು ಪುರುಷ ಶಬ್ದದಿಂದ ಹೇಳಲ್ಪಟ್ಟವನು ನಾರಾಯಣನೇ ಅನ್ನೋದು ಸ್ಪಷ್ಟವಾಗಿ ತಿಳಿಯಲ್ಪಡುತ್ತೆ. ಮತ್ತು ಶೌನಕರು ಭಗವಂತನ ಆರಾಧನೆಯಲ್ಲಿ ಹೇಳುವಾಗ ಈ ಪುರುಷ ಸೂಕ್ತದಿಂದ ಪರಮಾತ್ಮನಿಗೆ ಷೋಡಶೋಪಚಾರಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಒಂದೊಂದು ಮಂತ್ರದಲ್ಲಿ ಒಂದೊಂದು ಉಪಚಾರಗಳು. ಮೊದಲು ಆವಾಹನೆ, ಆಮೇಲೆ ಅವನಿಗೆ ಆಸನ ಸಮರ್ಪಣೆ ಇದೆಲ್ಲ ಹೇಳಿ ಪಾದ್ಯ ಅರ್ಘ್ಯ ಆಚಮನೀಯ ಇದನ್ನೆಲ್ಲ ಸಮರ್ಪಣೆ ಮಾಡೋದು. ಒಂದೊಂದು ಮಂತ್ರದಲ್ಲಿ ಒಂದೊಂದು ಉಪಚಾರಗಳು ಅವನಿಗೆ ಹೇಳಲ್ಪಟ್ಟಿದೆ. ಪರಮಾತ್ಮನಿಗೆ ಹೀಗೆ ಷೋಡಶೋಪಚಾರಗಳು. ಪುರುಷ ಸೂಕ್ತ ಹೋಮ ಮಾಡುವಾಗಲೂ ಹಾಗೆಯೇ ಒಂದೊಂದು ಮಂತ್ರಕ್ಕೂ ಕೂಡ ಒಂದೊಂದು ಸಹಕಾರವನ್ನು ಹೇಳಿ ಈ ಉಪಚಾರಗಳನ್ನೆಲ್ಲ ಷೋಡಶೋಪಚಾರಗಳನ್ನೆಲ್ಲ ಅಲ್ಲಿ ಸಮರ್ಪಣೆ ಮಾಡ್ತೀವಿ. ಇದೆಲ್ಲವೂ ಕೂಡ ಪುರುಷ ಸೂಕ್ತವು ನಾರಾಯಣ ಪರವಾದದ್ದು ವಿಷ್ಣು ಪರವಾದದ್ದು ಅದಕ್ಕೆ ಪ್ರಮಾಣಗಳು ಅಧಿಕವಾಗಿ ಸುದರ್ಶನ ಸೂರಿಗಳು ತೋರಿಸುವ ಪ್ರಮಾಣಗಳು. ಶೌನಕರ ವಾಕ್ಯವನ್ನು ತೋರಿಸ್ತಾರೆ. ಆದ್ಯಯ ಅವಾಹಯೇ ದೇವಂ, ಆದ್ಯಯ ಋಚ, ಮೊದಲ ಋಕ್ಕು ತು ಪುರುಷೋತ್ತಮಂ. ಪುರುಷ ಸೂಕ್ತ ಅನ್ನೋದು ಎಲ್ಲ ವೇದಗಳಲ್ಲೂ ಪಠಿತವಾದದ್ದು, 4 ವೇದಗಳಲ್ಲೂ ಪಠಿತವಾದದ್ದು ಪುರುಷ ಸೂಕ್ತ. ಮೊದಲ ಋಕ್ಕಿನಿಂದ ಆದ್ಯಯ ಋಚ ದೇವಂ ಪುರುಷೋತ್ತಮಂ ಆವಾಹಯೇತ್ ಅಂತ ಅರ್ಥ. ಆದ್ಯಯ ಆವಾಹಯೇತ್ ದೇವಂ ಋಚಾತು ಪುರುಷೋತ್ತಮಂ, ದೇವಂ ಪುರುಷೋತ್ತಮಂ ಆವಾಹಯೇತ್ ಆದ್ಯಯ ಋಚ. ಮೊದಲು ಋಕ್ಕಿನಿಂದ ಆವಾಹನೆ ಮಾಡಬೇಕು. ಈ ಮೊದಲೆಲ್ಲ ಹೇಳಿ ಶೌನಕಾದಿಭಿ ಭಗವತ್ ಸಮಾರಾಧನೆ ಚ ವಿನಿಯುಜ್ಯತೆ, ಭಗವಂತನ ಆರಾಧನೆಯಲ್ಲಿ ವಿನಿಯೋಗವು ಹೇಳಲ್ಪಟ್ಟಿದೆ ಪುರುಷ ಸೂಕ್ತಕ್ಕೆ. ಸ್ಮೃತಿವಚನ ಪುರುಷಸ್ಯ ಹರೇ ಸೂಕ್ತಂ, ಸ್ಮೃತಿವಚನವು ತಿಳಿಸುತ್ತೆ. ಪುರುಷನ ಹರಿಯ ಸೂಕ್ತ ಅನ್ನೋದು ಶೌನಕ ಸ್ಮೃತಿ ಅನ್ನೋದನ್ನು ತೋರಿಸ್ತಾರೆ ಅದರಲ್ಲಿ. ಮತ್ತು ಸುಬಾಲೋಪನಿಷದಿ ಚಕ್ಷುಶ್ಚ ದ್ರಷ್ಟವ್ಯಂಚ ನಾರಾಯಣ, ಶ್ರೋತ್ರಂಚ ಶ್ರೋತವ್ಯಂಚ ನಾರಾಯಣ ಇತ್ಯಾದಿನ ನಾರಾಯಣಾತ್ಮಕತ್ವಂ ಸರ್ವಸ್ಯ ಉಕ್ತ್ವಾ. ಇದು ಸುಬಾಲೋಪನಿಷತ್ತಿನ ವಾಕ್ಯಗಳು. ಸ್ಪಷ್ಟವಾಗಿ ಅಲ್ಲಿ ಎಲ್ಲವೂ ನಾರಾಯಣನೇ ಅಂತ ಹೇಳಿ, ಎಲ್ಲವೂ ನಾರಾಯಣಾತ್ಮಕ ಅಂತ ಹೇಳಿ ಪುರುಷ ಏವೇದಂ ಸರ್ವಂ, ಕಡೆಯಲ್ಲಿ ಇದೆಲ್ಲವೂ ಪುರುಷನೇ, ನಾರಾಯಣನು ಪುರುಷನೇ ಇತಿ ಪುರುಷಾತ್ಮಕತ್ವೇನ ಉಪಸಂಹೃತಂ. ಪುರುಷ ಏವೇದಂ ಸರ್ವಂ, ಎಲ್ಲ ನಾರಾಯಣಾತ್ಮಕ ಅಂತ ಹೇಳಿ ಎಲ್ಲ ಪುರುಷಾತ್ಮಕವೇ, ನಾರಾಯಣನೇ ಪುರುಷ ಸ್ಪಷ್ಟವಾಗಿ ತಿಳಿಯುತ್ತೆ ಅದರಲ್ಲಿಯೂ. ಇದೆಲ್ಲ ಸುದರ್ಶನ ಸೂರಿಗಳು ಅಧಿಕವಾಗಿ ಕೊಡುವ ಪ್ರಮಾಣಗಳು, ಎಲ್ಲ ಪ್ರಧಾನವಾದ ಪ್ರಮಾಣಗಳು. ಪುರುಷ ಸೂಕ್ತವು ನಾರಾಯಣ ಪರವಾದದ್ದು ಅನ್ನೋದು. ಸಹಸ್ರ ಶೀರ್ಷಂ ದೇವಂ ವಿಶ್ವಮೇ ವೇದಂ ಪುರುಷಃ ಇತಿ, ಇದೆರಡೂ ಕೂಡ ನಾರಾಯಣನ ವಾಕಸ್ಥ ಸಹಸ್ರ ಶೀರ್ಷ ಪುರುಷ ಶಬ್ದಾಭ್ಯಾಂ. ನಾರಾಯಣಾನುವಾಕ ಅನ್ನೋದು ಬಹಳ ಮುಖ್ಯವಾದದ್ದು. ಎಲ್ಲ ಉಪನಿಷತ್ತುಗಳಲ್ಲೂ ಪ್ರಧಾನವಾದದ್ದು ನಾರಾಯಣಾನುವಾಕ ಅನ್ನೋದು ಭಾಷ್ಯಕಾರರು ಹೇಳ್ತಾರೆ. ಇಲ್ಲಿಯೇ ಹೇಳ್ತಾರೆ, ಅದನ್ನು ಮುಂದೆ ಈಗ ತೆಗಿತಾರೆ ಇಲ್ಲಿ. ನಾರಾಯಣಾನುವಾಕ ಮೊದಲಾದದ್ದು ಸಹಸ್ರ ಶೀರ್ಷ ಪುರುಷ ಇತಿ ಪ್ರತ್ಯಭಿಜ್ಞಾಪಿತಾಭ್ಯಾಂ ಚ ತಯೋ ನಾರಾಯಣ ಪರತ್ವಂ ಗಮ್ಯತೆ. ಅದರಿಂದ ಅದು ಕೂಡ ಮಹಾದೇವಂ ಮಹಾಪುರುಷಂ ವಾರ್ಚಯೇತಿ ಪ್ರಯೋಗಾಚ ವೇದಾಹಮೇತಂ ಪುರುಷಂ ಮಹಾಂತಂ ಇತಿ ಪುರುಷಶಬ್ದಸ್ಯ ಸಾಧಾರಣ್ಯ ಶಂಕಾ ದೂರೋತ್ಸಾರಿತ. ಮಹಾದೇವಂ ಮಹಾಪುರುಷಂ ವಾರ್ಚಯೇತೆ, ಮಹಾಪುರುಷನಾದವನು ಮಹಾಂತಂ ಪುರುಷಂ ವೇದಾಹಮೇತಂ ಪುರುಷಂ ಮಹಾಂತಂ, ಪುರುಷ ಸೂಕ್ತದ ವಾಕ್ಯ. ಈ ಮಹಾಪುರುಷನು ನಾರಾಯಣನೇ, ಆದ್ದರಿಂದ ಅವನು ಮಹಾನಾದ ದೇವನು ಒಂದು ಅರ್ಥ ಇಲ್ಲಿ. ಮಹಾದೇವಂ ಪುರುಷ ಶಬ್ದವು ಸಾಧಾರಣ ಶಬ್ದವಲ್ಲ, ವಿಶೇಷವಾದ ಶಬ್ದ. ನಾರಾಯಣ ಶಬ್ದವೇ ಅದಕ್ಕೆ ಅರ್ಥ, ನಾರಾಯಣ ಪರತ್ವವೇ. ಪುರುಷ ಶಬ್ದಸ್ಯ ನಾರಾಯಣ ಪರತ್ವಂ ನಿಶ್ಚೀಯತೆ ಅಂತ ಹೇಳೋದು. ಈಗ ಅದಕ್ಕೆ ಮೇಲೆ ಈಗ ಪ್ರಧಾನವಾದ ನಾರಾಯಣಾನುವಾಕವನ್ನು ಅವರು ಭಾಷ್ಯಕಾರರು ವಿಚಾರ ಮಾಡ್ತಾರೆ. ನಾರಾಯಣಾನುವಾಕಕ್ಕೆ ಭಾಷ್ಯಕಾರರು ವಿಶೇಷವಾದ ಅರ್ಥವನ್ನು ತಿಳಿಸ್ತಾರೆ. ಇದರಲ್ಲಿಯೇ ಎಲ್ಲ ಉಪಾಸನೆಗಳಲ್ಲಿಯೂ ಉಪಾಸನಾದವನು ನಾರಾಯಣನೇ ಅನ್ನೋದನ್ನು ಸ್ಥಾಪನೆ ಮಾಡುವಂತಹ ಭಾಗ ಅದು. ಅಯಮರ್ಥಃ ನಾರಾಯಣ ಅನುವಾಕೆ ಪ್ರಪಂಚಿತಃ. ನಾರಾಯಣಾನುವಾಕ ಅನ್ನೋದು ಸಹಸ್ರ ಶೀರ್ಷಂ ದೇವಂ ವಿಶ್ವಾಖ್ಯಂ ವಿಶ್ವಶಂಭುವಂ ಅಂತ ಆರಂಭಿಸುವಂಥದ್ದು. ನಾರಾಯಣಾನುವಾಕದಲ್ಲಿ ಇದೆಲ್ಲವೂ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಸಹಸ್ರ ಶೀರ್ಷಂ ದೇವಂ ಅನ್ನೋದು ಅಂತ ಆರಂಭಿಸುತ್ತೆ. ಅದು ಕಡೆಯಲ್ಲಿ
ಸ ಬ್ರಹ್ಮ ಸ ಶಿವ ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಅಂದರೆ ಎಲ್ಲವೂ ಅವನ ವಿಭೂತಿ ಅಂತ ಅರ್ಥ. ಇಲ್ಲಿ ಬ್ರಹ್ಮ ಅನ್ನೋದು ಪುಲ್ಲಿಂಗ ಶಬ್ದ, ದೀರ್ಘ. ಬ್ರಹ್ಮ ಅಂತ ನಪುಂಸಕ ಲಿಂಗವಿದ್ದರೆ ಪರಮಾತ್ಮನನ್ನು ತಿಳಿಸುತ್ತೆ ಯಾವಾಗಲೂ, ಪ್ರಧಾನವಾಗಿ ಶ್ರುತಿಗಳಲ್ಲಿ. ಬ್ರಹ್ಮ ಅಂತ ಹೇಳಿದ್ರೆ ಪುಲ್ಲಿಂಗ ಶಬ್ದ, ಚತುರ್ಮುಖ ಬ್ರಹ್ಮನನ್ನು ತಿಳಿಸುತ್ತೆ. ಅವನೇ ಬ್ರಹ್ಮ. ಇದೆಲ್ಲ ಕೊಡಿ ಎಲ್ಲರೊಡನೆ ಸಮಾನಾಧಿಕರಣ್ಯ. ಸಹ ಬ್ರಹ್ಮ, ಸಹಸ್ರಶೀರ್ಷಂ ಅಂತ ಹೇಳಲ್ಪಟ್ಟ ಪುರುಷನೇ ಚತುರ್ಮುಖ ಬ್ರಹ್ಮನು. ಸಾಧಾರಣ್ಯ ಸಮಾನಾಧಿಕರಣ್ಯದಲ್ಲಿ ಅಂದರೆ ಚತುರ್ಮುಖ ಬ್ರಹ್ಮನು ಅವನ ವಿಭೂತಿ, ಅವನು ನಾರಾಯಣಾತ್ಮಕನೇ. ಶಿವ ಅವನು ನಾರಾಯಣಾತ್ಮಕ. ಸೇಂದ್ರ ಸ ಇಂದ್ರ, ಸಹ ಅಕ್ಷರ ಪರಮಸ್ವರಾಟ್. ಸ್ವರಾಟ್ ಅಂದರೆ ಸ ಸ್ವರಾಟ್ ಭವತಿ, ಮುಕ್ತನಿಗೆ ಹೇಳುವಂತಹ ಶಬ್ದ. ಕರ್ಮವಶ್ಯನಲ್ಲದವನು ಅಂತ ಅರ್ಥ. ಕರ್ಮವಶ್ಯನಲ್ಲದವನು. ಮತ್ತೆ ಅಕ್ಷರ ಅಂತ ಹೇಳಲ್ಪಟ್ಟವನು ಮುಕ್ತನನ್ನು ತಿಳಿಸುತ್ತೆ, ಮುಕ್ತನಾದವನು ಅನ್ನೋದು ತಿಳಿಸುತ್ತೆ. ಪರ ಅಕ್ಷರ ಪರಮಸ್ವರಾಟ್ ಅನ್ನೋದು ಮುಕ್ತ ಸ್ವರೂಪವನ್ನು ತಿಳಿಸುತ್ತೆ. ಮುಕ್ತ ಸ್ವರೂಪವು ನಾರಾಯಣಾತ್ಮಕವೇ, ಮುಕ್ತನೂ ನಾರಾಯಣಾತ್ಮಕ. ಹಾಗೆಯೇ ಇಂದ್ರನು, ಶಿವನು, ಬ್ರಹ್ಮನು, ಚತುರ್ಮುಖ ಬ್ರಹ್ಮನು ಎಲ್ಲರೂ ಅವನ ವಿಭೂತಿಯೇ, ಎಲ್ಲರೂ ಬ್ರಹ್ಮಾತ್ಮಕವೇ ಅನ್ನೋ ತಿಳಿಸುವಂತಹ ವಾಕ್ಯದಲ್ಲಿ ಮುಗಿಯುತ್ತೆ ಈ ಅನುವಾಕ. ಹಾಗೆ ಮುಗಿಯುತ್ತೆ. ಅಕ್ಷರ ಅನ್ನೋದು ಗೀತೆಯಲ್ಲಿ ಪ್ರಸಿದ್ಧವಾಗಿ ಮುಕ್ತನಿಗೆ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ ಅಂತ ಹೇಳಿದಾಗ, ಕ್ಷರ ಅಕ್ಷರ ಪುರುಷರುಗಳಿಗಿಂತ ಅಧಿಕನಾದವನು ನಾನು ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದೇನೆ ಅಂತ ಹೇಳಿದಾಗ, ಶ್ರುತಿ ಸ್ಮೃತಿಗಳಲ್ಲೆಲ್ಲ ಪ್ರಸಿದ್ಧವಾಗಿದ್ದೇನೆ. ಲೋಕೆ ವೇದೆ ಅಂದರೆ ಶ್ರುತಿ ಸ್ಮೃತಿಗಳಲ್ಲಿ ಕ್ಷರ ಅಕ್ಷರ ಪುರುಷರು ಬದ್ಧ ಮತ್ತು ಮುಕ್ತ ಪುರುಷರು, ಅದು ಅಲ್ಲಿಯೂ ಹೇಳಲ್ಪಟ್ಟಿದೆ. ಅದು ಇಲ್ಲಿ ಉಪನಿಷತ್ತಿನ ಅರ್ಥವನ್ನೇ ಅಲ್ಲಿಯೂ ತಿಳಿಸುತ್ತೆ. ಇದು ಕೂಡ ನಾರಾಯಣ ವಾಕ್ಯದಲ್ಲಿ ಇದು ಸರ್ವಶಾಖಾಸು ಪರತತ್ವ ಪ್ರತಿಪಾದನ ಪರಾನೇ, ಎಲ್ಲ ಶಾಖೆಗಳಲ್ಲಿಯೂ ಪರತತ್ವವನ್ನು ಪ್ರತಿಪಾದವ ಮಾಡುವಂತಹ ಅಕ್ಷರ, ಶಿವ, ಶಂಭು, ಪರಬ್ರಹ್ಮ, ಪರಂಜ್ಯೋತಿ, ಪರತತ್ವ, ಪರಾಯಣ, ಪರಮಾತ್ಮಾದಿ ಸರ್ವಶಬ್ದಾನ್, ಎಲ್ಲ ಶಬ್ದಗಳು ಪರತತ್ವವನ್ನು ಪ್ರತಿಪಾದನೆ ಮಾಡುವಂತಹ ಎಲ್ಲ ಶಾಖೆಗಳಲ್ಲಿ ಬರುವ ಬೇರೆ ಬೇರೆ ಶಬ್ದಗಳಿದೆ. ಪರತತ್ವವನ್ನು ಪ್ರತಿಪಾದನೆ ಮಾಡುವ ಶಬ್ದಗಳು ಒಂದೊಂದು ಶಾಖೆಯಲ್ಲಿ ಒಂದೊಂದು ಹೆಸರಿನಿಂದ ಉಪಯೋಗಿಸಲ್ಪಟ್ಟಿದೆ, ಒಂದೊಂದು ಶಬ್ದದಿಂದ ಹೇಳಲ್ಪಟ್ಟಿದೆ. ಕೆಲವು ಕಡೆ ಅಕ್ಷರ ಅಂತ ಹೇಳಿದೆ. ಮುಂಡಕೋಪನಿಷತ್ತಿನಲ್ಲಿ ಯಯಾತದಕ್ಷರ ಅಧಿಗಮ್ಯತೆ ಅಂತ ಹೇಳಿ, ಪರಾಯಯ ತದಕ್ಷರಮಧಿಗಮ್ಯತೆ. ಪರಾವಿದ್ಯೆ ಅಕ್ಷರ ಶಬ್ದಿತನಾದ ಪರಮಾತ್ಮನನ್ನು ಪಡೆದುಕೊಳ್ಳೋದು ಪರಾವಿದ್ಯೆ, ಮಿಕ್ಕಿದೆಲ್ಲ ಅಪರಾವಿದ್ಯೆ ಅಂತ ಅವರು ಹೇಳಿದ್ರು. ಅದು ಅಕ್ಷರ ಶಬ್ದದಿಂದ ಹೇಳಲ್ಪಟ್ಟಿದೆ. ಅಲ್ಲಿ ಪರಾತ್ಪರಂ ಪುರುಷಂ ಅಕ್ಷರ ಶಬ್ದಿತನು, ಮುಂಡಕೋಪನಿಷತ್ ಪ್ರಸಿದ್ಧನಾದವನು. ಶಿವ, ಶಂಭು ಶಬ್ದಗಳು ಹೇಳಲ್ಪಟ್ಟಿದೆ. ಅದು ಇದರಲ್ಲಿಯೂ ಸುಬಾಲೋಪನಿಷತ್ತಲ್ಲಿಯೂ ಬರುತ್ತೆ. ಆದರೆ ಅಲ್ಲಿ ಪರತತ್ವವನ್ನು ಹೇಳೋದಿಲ್ಲ, ಅಲ್ಲಿ ಬೇರೆ ಕಡೆ ಪರತತ್ವ ಹೇಳೋ ಹಾಗೆ ಇದೆ. ಪರಬ್ರಹ್ಮ ಅನ್ನೋದು ಸ್ಪಷ್ಟವಾಗಿದೆ. ಪರಂಜ್ಯೋತಿ ಇದೆಲ್ಲ ನಾರಾಯಣನ ವಾಕ್ಯದಲ್ಲೇ ಬರೋದು. ಪರತತ್ವ, ಪರಾಯಣ ಇದೆಲ್ಲ ನಾರಾಯಣ ವಾಕ್ಯದಲ್ಲಿ. ನಾರಾಯಣ ಪರಂ ಬ್ರಹ್ಮ ತತ್ವನಾರಾಯಣ ಪರಃ ನಾರಾಯಣ ಪರೋ ಜ್ಯೋತಿ ಅದೆಲ್ಲ ಹೇಳುವಾಗ ಒಂದೊಂದು ಪರಂಜ್ಯೋತಿ, ಪರಬ್ರಹ್ಮ, ಪರತತ್ವ, ಪರಾಯಣ, ಪರಮಾತ್ಮ ಎಲ್ಲ ಶಬ್ದಗಳು ಕೂಡ ತತ್ತದನುಗುಣ ಆಯಾ ಶಬ್ದಗಳಿಗೆ ಆಯಾ ಪ್ರಕರಣಕ್ಕೆ ಅನುಗುಣ ಯೋಗೇನ ನಾರಾಯಣ ಏವ ಪ್ರಯುಜ್ಯ. ಅದಕ್ಕೆ ಅನುಗುಣವಾಗಿ ಎಲ್ಲ ನಾರಾಯಣದ ಪರವಾಗಿಯೇ ಎಲ್ಲವನ್ನು ಆಯಾ ಶಬ್ದಗಳ ಆಯಾ ಒಂದು ಧರ್ಮಗಳ ಯೋಗದಿಂದ ನಾರಾಯಣ ಪರವಾಗಿಯೇ ಎಲ್ಲವನ್ನು ಪ್ರಯೋಗ ಮಾಡಿ, ತದ್ವ್ಯತಿರಿಕ್ತಸ್ಯ ಸಮಸ್ತಸ್ಯ ಅವನನ್ನು ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ತದಾಯತ್ತತ್ವಂ ಅವನ ಆಶ್ರಯದಲ್ಲಿಯೇ ಅವನ ಆಧಾರದಲ್ಲಿಯೇ ಇರೋದು. ತದ್ವ್ಯಾಪ್ಯತಾಂ ಅವನಿಂದ ವ್ಯಾಪ್ಯವಾಗಿದೆ ಅಂತ ಹೇಳಿದ್ರೆ ಬ್ರಹ್ಮಾತ್ಮಕವಾಗಿದೆ ಅಂತ ಅರ್ಥ. ಅವನು ವ್ಯಾಪಕ, ಇವೆಲ್ಲವೂ ವ್ಯಾಪ್ಯ. ತದಾಧಾರತಾಂ ಅವನನ್ನೇ ಆಶ್ರಯ, ಅವನೇ ಆಧಾರ, ಅವನೇ ನಿಯಾಮಕ. ತನ್ನಿಯಾಮ್ಯತಾಂ ತಚ್ಛೇಷತಾಂ ತದಾತ್ಮಕತಾಂ ಇದೆಲ್ಲವನ್ನು ತಿಳಿಸುತ್ತೆ. ಚ ಪ್ರತಿಪಾದ್ಯ ಬ್ರಹ್ಮ ಶಿವಯೋರಪಿ ಇಂದ್ರಾದಿ ಸಮಾನಾಕಾರತೆಯ ತದ್ವಿಭೂತಿತ್ವಂಚ ಪ್ರತಿಪಾದಿತಂ. ಸ ಬ್ರಹ್ಮ ಸ ಶಿವ ಸೇಂದ್ರ
ಸೋಕ್ಯರ ಪರಮಸ್ವರಾಟ್ ಅನ್ನೋ ಕಡೆ ಬ್ರಹ್ಮ ಶಿವರಿಗೂ ಕೂಡ ಇಂದ್ರ ಮೊದಲಾದವರನ್ನೇ ಸಮಾನಕಾರತೆ. ಅವರು ಕೂಡ ಕರ್ಮವಶ್ಯರೇ, ಸೃಷ್ಟಿಗೆ ಒಳಪಡುವವರೇ. ಅವರು ಕೂಡ ಅವನಂತೆಯೇ ದೇವತೆಗಳು, ಅವರು ಅವನ ವಿಭೂತಿಯೇ ಅನ್ನೋದನ್ನು ತಿಳಿಸಿ, ಅಭೂತಿ ಅಂದರೆ ಐಶ್ವರ್ಯ, ಇವನು ಈಶ್ವರನು, ಅವೆಲ್ಲ ಈಶಿತವ್ಯರು ಎಲ್ಲರೂ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಅನ್ನೋದು ನಾರಾಯಣಾನುವಾಕದಲ್ಲಿ ಬಹಳ ಪ್ರಧಾನವಾದ ಅರ್ಥವನ್ನು ಇಲ್ಲಿ ತಿಳಿಸುತ್ತಾರೆ. ಇದಕ್ಕೆ ವಿಸ್ತಾರವಾಗಿ ಸುದರ್ಶನ ಸೂರಿಗಳು ಇದನ್ನು ಅದಕ್ಕೆ ವಿವರಿಸ್ತಾರೆ. ಇದಕ್ಕೆ ಅಂಬಸ್ಯ ಪಾರೆ ಇತಿ ಅನ್ವಾಕ ಏವ ಉಕ್ತಾಭ್ಯಾಂ, ಅಂಬಸಿ ಅಪಾರೆ, ಅಂಬಸಿ ಅಪಾರೆ ಅಂತ ಇಲ್ಲಿ ಪದಚ್ಛೇದ ಮಾಡಬೇಕು. ಅಂಬಸ್ಯ ಪಾರೆ ಎರಡು ಇಲ್ಲಿ ಸ್ಪೇಸ್ ಬಂದ್ಬಿಟ್ಟಿದೆ ಮಧ್ಯ, ಅಂಬಸಿ ಅಪಾರೆ ಅಂತ. ಇತಿ ಅನುವಾಕೆ ಏವ ಉಕ್ತಾಭ್ಯಾಂ ಸಮುದ್ರಶಾಯಿತ್ವ ವಿದ್ಯುದ್ವರ್ಣ ಪುರುಷತ್ವಲಿಂಗಾಭ್ಯಾಂ, ವಿದ್ಯುದ್ವರ್ಣ ಪುರುಷ, ವಿದ್ಯುದ್ವರ್ಣ ಪುರುಷನಾದವನು ಸ್ಪಷ್ಟವಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಮಹಾಪುರುಷ ಪ್ರಕರಣತ್ವ ಲಕ್ಷ್ಮೀಪತಿತ್ವ ಲಿಂಗಾನ್ವಿತ ಉತ್ತರ ನಾರಾಯಣೇನ, ಮಹಾಪುರುಷ ಅನ್ನೋದು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಹಾಗೆಯೇ ಲಕ್ಷ್ಮೀಪತಿತ್ವ ಲಿಂಗವಿದೆ ಉತ್ತರ ನಾರಾಯಣದಲ್ಲಿ. ಇದೆಲ್ಲವೂ ಕೂಡ ಏಕವಾಕ್ಯತ್ವಾಚ ಇದಂ ಪ್ರಕರಣಂ ನಾರಾಯಣ ಪರಂ, ಪ್ರಕರಣವೆಲ್ಲ ಪೂರ್ಣವಾಗಿ ನಾರಾಯಣ ಪರವಾದದ್ದೇ. ತದೇಕವಾಕ್ಯತ್ವಾತ್ ಹಿರಣ್ಯಗರ್ಭ ಸಮರ್ಥತಾಗ್ರೆ ಮೊದಲಾದದ್ದು ಕೂಡ ನಾರಾಯಣ ಪರವೇ ಅಂತ ಅರ್ಥ. ಅದ್ಯಸ್ಸಂಭೂತೋ ಹಿರಣ್ಯಗರ್ಭ ಇತ್ಯಷ್ಟೌ. ಏವಂ ನಾರಾಯಣಸ್ಯೈವ ಪರಮಕಾರಣತ್ವೇ ಶ್ರೀ ಪುರುಷ ಸೂಕ್ತಾದಿಕಂ ಪ್ರಮಾಣತೆಯ ಉಕ್ತಂ. ನಾರಾಯಣನೇ ಪರಮಕಾರಣ ಅನ್ನೋದಕ್ಕೆ ಶ್ರೀ ಸೂಕ್ತ, ಪುರುಷ ಸೂಕ್ತ ಇದೆಲ್ಲವೂ ಕೂಡ ಪ್ರಮಾಣ. ಇಲ್ಲಿ ಚತುರ್ಮುಖ ಕಾರಣತ್ವಂಚ ಅರ್ಥಾತ್ ನಿರಸ್ತಂ, ಚತುರ್ಮುಖ ಕಾರಣತ್ವವಲ್ಲ ಅನ್ನೋದು ಕೂಡ ನಿರಸನ ಮಾಡಲ್ಪಡ್ತು. ಹಿರಣ್ಯಗರ್ಭ ಇತ್ಯಾದೀನಾಂ ಋಚಾಂ ಭಗವತ್ ಸಮಾರಾಧನೆ ಹವಿರ್ನಿವೇದನೆ ವಿನಿಯೋಗಾಚ, ಅದು ಕೂಡ ಉಪಯೋಗಿಸಲ್ಪಡುತ್ತೆ. ಭಗವಂತನ ಆರಾಧನೆಯಲ್ಲಿಯೂ ಹವಿಸ್ಸನ್ನು ನಿವೇದನ ಮಾಡುವಾಗಲೂ ಇದೆಲ್ಲ ಅದಕ್ಕೆ ವಿನಿಯೋಗವಿದೆ. ಹಿರಣ್ಯಗರ್ಭ ಮೊದಲಾದದ್ದು. ಹಿರಣ್ಯಗರ್ಭೋ ಭೂಗರ್ಭ ಇದು ಸಹಸ್ರನಾಮದಲ್ಲಿ ಪಠಿತವಾದ ನಾಮಗಳು. ಭಗವತಿ ಪ್ರಯೋಗಾಚ ಸಹಸ್ರನಾಮದಲ್ಲಿ ಬರುತ್ತೆ ಹಿರಣ್ಯಗರ್ಭೋ ಭೂಗರ್ಭ ಮೊದಲಾದದ್ದು. ಹಿರಣ್ಯಗರ್ಭ ಶಬ್ದಸ್ಯ ನಾರಾಯಣ ಪರತ್ವಂ ಸಿದ್ಧಂ ಅನ್ನೋದು, ಅದನ್ನು ಹಿರಣ್ಯಗರ್ಭ ಶಬ್ದದ ವಿಷಯವನ್ನೇ ಹೇಳಿದ್ರು. ಇನ್ನು ಮುಂದೆ ನಾರಾಯಣಾನುವಾಕದ ವಿಷಯ, ಅದಕ್ಕೆ ವಿವರಣೆಗಳನ್ನು ಕೊಡ್ತಾರೆ ಸುದರ್ಶನ ಸೂರಿಗಳು. ನಾರಾಯಣಾನುವಾಕದಲ್ಲೇ ತುಂಬ ಪ್ರಧಾನವಾದದ್ದು ಅಂತ ಭಾಷಿಕಾರ ಅಭಿಪ್ರಾಯ. ಇದು ಎಲ್ಲ ಉಪನಿಷತ್ತುಗಳಲ್ಲಿಯೂ ಪ್ರಧಾನವಾದದ್ದು ನಾರಾಯಣಾನುವಾಕ. ಸ್ಮೃತಿಗಳಲ್ಲೆಲ್ಲ ಬಹಳ ಪ್ರಸಿದ್ಧವಾದದ್ದು ವಿಷ್ಣು ಪುರಾಣ. ವಿಷ್ಣು ಪುರಾಣ ಅಂತ ಹೇಳ್ತಾರೆ. ನಾರಾಯಣಾನುವಾಕಕ್ಕೆ ಸಮಾನವಾದದ್ದು ವಿಷ್ಣು ಪುರಾಣ ಅಂತ ಭಾಷಿಕಾರರು ಅಭಿಪ್ರಾಯಪಡ್ತಾರೆ. ಆದ್ದರಿಂದ ಅದು ನಾರಾಯಣಾನುವಾಕದ ವಿಷಯವನ್ನು ಸ್ವಲ್ಪ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಇಲ್ಲಿ ವ್ಯಾಖ್ಯಾನ ಮಾಡಿ. ನಾರಾಯಣಾನುವಾಕಮಪಿ ಪ್ರಮಾಣತ್ವೇನ ಆಹ ಅಯಮರ್ಥಃ ಅಂತ ಹೇಳಿ ನಾರಾಯಣಾನುವಾಕದಲ್ಲಿ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿದೆ. ಆರಂಭದಲ್ಲಿ ಸಹಸ್ರಶೀರ್ಷಂ ದೇವಂ ಅಂತ ಆರಂಭಿಸುತ್ತೆ. ಸ ಬ್ರಹ್ಮ ಸ ಶಿವ ಸೇಂದ್ರ ಅಂತ ಮುಗಿಯುತ್ತೆ ಆ ಅನುವಾಕವು. ಅದರ ಅರ್ಥವನ್ನು ಇಲ್ಲಿ, ಅದು ದಹರ ವಿದ್ಯಾ ಪ್ರಕರಣದಲ್ಲಿ ಬರುವಂತಹದ್ದು. ಮಹಾನಾರಾಯಣೋಪನಿಷತ್ತಿನಲ್ಲಿಯೂ ದಹರ ವಿದ್ಯೆ ಹೇಳಲ್ಪಟ್ಟಿದೆ, ಛಾಂದೋಗ್ಯದಲ್ಲಿಯೂ ದಹರ ವಿದ್ಯೆ ಹೇಳಲ್ಪಟ್ಟಿದೆ, ಎರಡೂ ಒಂದೇ. ಅದರಿಂದ ಅದನ್ನು ಈ ಗುಣೋಪಸಂಹಾರ ಪಾದದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಬಾದರಾಯಣರು ಶ್ರೀಭಾಷ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ಗುಣೋಪಸಂಹಾರ ಪಾದ ಅಂತ. ಎರಡು ಕೂಡ ಒಂದೇ, ದಹರ ವಿದ್ಯಾ ಪ್ರಕರಣ. ಅಲ್ಲಿಯೂ ದಹರಂ ವಿಪಾಪ್ನಂ ಪರವೇಶ್ಮಭೂತಂ ಪುಂಡರೀಕಂ ಪುರಮಧ್ಯ ಸಗ್ಗಸ್ತಂ ಈ ವಾಕ್ಯಗಳೆಲ್ಲ ತಿಳಿಸುತ್ತೆ ದಹರ ವಿದ್ಯೆಯನ್ನು ತಿಳಿಸುವಂಥ ವಾಕ್ಯಗಳು. ಅದಾದ ಮೇಲೆ ಬರುವುದು ಸಹಸ್ರಶೀರ್ಷಂ ದೇವಂ ಅನ್ನುವಂತಹ ನಾರಾಯಣನುವಾಕ. ಆ ಭಾಗವನ್ನು ಇಲ್ಲಿ ವಿಶೇಷವಾಗಿ ಭಾಷ್ಯಕಾರರು ವ್ಯಾಖ್ಯಾನ ಮಾಡ್ತಾರೆ. ನ ಕೇವಲಂ ಸಮುದ್ರಶಾಯಿತ್ವಾದಿನ ಲಭ್ಯತೆ ಅಪಿತು ಕಂಠೋಕ್ತಃ. ಆರಂಭದಲ್ಲಿ ಸಮುದ್ರಶಾಯಿತ್ವ ಮೊದಲಾದದ್ದು ಹೇಳಲ್ಪಟ್ಟಿತು, ಅಂಬಸಿ ಅಪಾರೆ ಬೋನಸ್ ಮಧ್ಯೆ ಮೊದಲಾದದ್ದೆಲ್ಲ. ಆದರೆ ಇಲ್ಲಿ ಸ್ಪಷ್ಟವಾಗಿ ನಾರಾಯಣ ಪರಂಬ್ರಹ್ಮ ಮೊದಲಾದದ್ದು ಹೇಳಲ್ಪಟ್ಟಿದೆ. ನಾರಾಯಣಾನುವಾಕಃ ಕಹ, ಇದು ಸುದರ್ಶನ ಸೂರಿಗಳು ಹೇಳಿದ್ರು. ನಾರಾಯಣಾನುವಾಕ ಅಂತ ಹೇಳ್ತೀರಲ್ಲ, ಇದು ಯಾವುದು? ತತ್ರ ತಸ್ಯ ಅರ್ಥತ್ವಂ ಅರ್ಥಸ್ಯ ಪ್ರಪಂಚಿತತ್ವಂ ಕಥಂ, ಹೇಗೆ ಅಲ್ಲಿ ಪ್ರಪಂಚಿತವಾಗಿದೆ ಅನ್ನುವಾಗ ಯಾವುದು ನಾರಾಯಣಾನುವಾಕ ಭಾಷಿಕಾರರು ಸ್ಪಷ್ಟಪಡಿಸ್ತಾರೆ. ಸಹಸ್ರಶೀರ್ಷಂ ದೇವಂ ಅಂತ ಆರಂಭಿಸಿ
ಸ ಬ್ರಹ್ಮ ಸ ಶಿವ ಅಂತ ಮುಗಿಯುತ್ತಲ್ಲ, ಈ ಅನುವಾಕಕ್ಕೆ ನಾರಾಯಣಾನುವಾಕ ಅಂತ ಹೆಸರು. ದಹರ ವಿದ್ಯಾ ಪ್ರಕರಣ ಆದಮೇಲೆ ಬರುತ್ತೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ. ಅದನ್ನು ಇಲ್ಲಿ ಸುದರ್ಶನ ಸೂರಿಗಳು ಸ್ಪಷ್ಟಪಡಿಸ್ತಾರೆ, ಇದುವೇ ನಾರಾಯಣ ಅನುವಾಕ ಅಂತ ಹೇಳಿಬಿಟ್ಟು. ಪ್ರಪಂಚಿತತ್ವಂ ಉಪಪಾದಯತಿ, ಹೇಗೆ ಅಲ್ಲಿ ಪ್ರಪಂಚಿತವಾಗಿದೆ ಅದನ್ನು ಇದಂ ತಾವತ್ ಸರ್ವವಿದ್ಯಾ ಉಪಾಸ್ಯ ವಿಶೇಷ ನಿರ್ಣಯ ಪರಂ. ಉಪಾಸ್ಯ ವಿಶೇಷ, ಸರ್ವವಿದ್ಯಾ ಉಪಾಸ್ಯ ವಿಶೇಷ. ಎಲ್ಲ ವಿದ್ಯೆಗಳಲ್ಲಿಯೂ ಬ್ರಹ್ಮವಿದ್ಯಾ ಅಂದರೆ ಬ್ರಹ್ಮವಿದ್ಯೆಯೇ, ವಿದ್ಯಾ ಅಂತ ಸುಮ್ಮನೆ ಹೇಳಿದ್ರೆ ಬ್ರಹ್ಮವಿದ್ಯೆ ಅಂತ ಅರ್ಥ. ಎಲ್ಲ ವಿದ್ಯೆ ಸರ್ವವಿದ್ಯಾ ಅಂತ ಹೇಳಿದ್ರೆ 32 ಬ್ರಹ್ಮವಿದ್ಯೆಗಳಲ್ಲಿಯೂ ಉಪಾಸ್ಯವಾದ ವಿಶೇಷ ದೇವತಾ ವಿಶೇಷ ಯಾರು ಅದನ್ನು ನಿರ್ಣಯ ಮಾಡುವಂತಹ ಅನುವಾಕ ನಾರಾಯಣ ಅನುವಾಕ. ಬ್ರಹ್ಮಸೂತ್ರದಲ್ಲಿ ಇದನ್ನು ಸ್ಪಷ್ಟವಾಗಿ ಭಾಷ್ಯಕಾರ ವ್ಯಾಖ್ಯಾನ ಮಾಡಿ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅಲ್ಲಿಯೂ ಹಾಗೆಯೇ ಅಲ್ಲಿ ಲಿಂಗಭೂಯಸ್ತ್ವಾತ್ ಅಂತ ಹೇಳಿಬಿಟ್ಟು, ಅದೇ ತದ್ದಿವಲೀಯ ತದಪಿ ಅಂತ ಸೂತ್ರ. ಲಿಂಗಭೂಯಸ್ತ್ವ ತದ್ದಿವಲೀಯ ತದಪಿ ಆ ಬ್ರಹ್ಮಸೂತ್ರದಲ್ಲಿ ಲಿಂಗಭೂಯಸ್ತ್ವವಿದೆ. ನಾರಾಯಣ ಪರತ್ವವನ್ನು ಹೇಳುವ ಅತ್ಯಧಿಕವಾದ ವಾಕ್ಯಗಳು ಕಂಡುಬರುತ್ತೆ ಅಲ್ಲಿ. ಆದ್ದರಿಂದ ಎಲ್ಲ ವಿದ್ಯೆಗಳಲ್ಲಿಯೂ ಉಪಾಸ್ಯನಾದವನು ಇವನೇ ಎನ್ನುವುದು ಆ ಸೂತ್ರದಲ್ಲಿ ಭಾಷಿಕಾರರು ಶ್ರೀಭಾಷ್ಯದಲ್ಲಿ ಸ್ಥಾಪನೆ ಮಾಡ್ತಾರೆ. ಸರ್ವವಿದ್ಯಾ ಉಪಾಸ್ಯ ವಿಶೇಷ, ಎಲ್ಲ ವಿದ್ಯೆಗಳಲ್ಲಿಯೂ ಉಪಾಸ್ಯವಾದ ವಿಶೇಷ ದೇವತಾ ವಿಶೇಷ ಯಾರು ಅಂದರೆ ನಾರಾಯಣನೇ. ದಹರ ವಿದ್ಯಾ ಪ್ರಕರಣತ್ವಾತ್, ಇದು ಆರಂಭಿಸುವುದು ದಹರಣ ವಿದ್ಯಾ ಪ್ರಕರಣ. ಅಲ್ಲಿ ಏತತ್ ಶೇಷಭೂತಂ ಇತಿ ಚೇತನ, ಅಲ್ಲಿ ದಹರ ವಿದ್ಯಾ ಪ್ರಕರಣ ಆದ ತಕ್ಷಣ ಇದು ಬರುತ್ತೆ. ದಹರಂ ವಿಪಾಪಂ ಪರಮೇಶ್ವರ ಮೊದಲಾದ ವಾಕ್ಯಗಳು ಬಂದ ತಕ್ಷಣ ಸಹಸ್ರಶೀರ್ಷಂ ದೇವಂ ಬರೋದ್ರಿಂದ ಆ ದಹರ ವಿದ್ಯಾ ಪ್ರಕರಣಕ್ಕೆ ಉಪಾಸ್ಯನಾದವನು ನಾರಾಯಣನು ಅಂತ ತಿಳಿಸುತ್ತೆಯೇ ಹೊರತು ಎಲ್ಲ ವಿದ್ಯೆಗಳಿಗೂ ಅಂತ ಹೇಗೆ ಹೇಳ್ತೀರಾ ಅದನ್ನು ಶ್ರೀಭಾಷ್ಯದಲ್ಲಿ ವಿಸ್ತಾರವಾಗಿ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಪ್ರಕರಣಾದಪಿ ಬಲೀಯಸ ವಾಕ್ಯ ಪ್ರಮಾಣೇನ ಸರ್ವವಿದ್ಯಾಶೇಷತ್ವ ಅವಗಮಾತ್, ಸುಮ್ಮನೆ ಇಲ್ಲಿ ಹೇಳಿಬಿಟ್ರು. ಅಲ್ಲಿ ಲಿಂಗಭೂಯಸ್ತ್ವ ತದ್ದಿಬಲೀಯ ತದಪಿ ಸೂತ್ರದಲ್ಲಿ ವಿಸ್ತಾರವಾಗಿ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಪ್ರಕರಣದಿಂದಲೂ ಕೂಡ ಬಲೀಯಸ ವಾಕ್ಯ ಪ್ರಮಾಣೇನ, ಬಲೀಯಸ ವಾಕ್ಯ ಪ್ರಮಾಣೇನ ಪ್ರಕರಣಾತ್ ಅಪಿ ಬಲೀಯಸ ವಾಕ್ಯ ಪ್ರಮಾಣೇನ. ಇದು ಜೈಮಿನಿಯ ಸೂತ್ರವನ್ನು ಇಲ್ಲಿ ವಿವರಿಸ್ತಾರೆ ಸುದರ್ಶನ ಸೂರಿ. ವಾಕ್ಯದಲ್ಲಿ ನಮಗೆ ಶಬ್ದಗಳು ಸಾಮಾನ್ಯವಾದ ಶಬ್ದ ಇರೋ ಹಾಗಿರುತ್ತೆ, ಆದರೆ ಇದೆಲ್ಲ ಸೂತ್ರದಲ್ಲಿರುವ ಶಬ್ದಗಳು. ಜೈಮಿನಿ ಸೂತ್ರದಲ್ಲಿ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಾನಾಂ ಸಮವಾಯೆ ಪಾರದೌರ್ಬಲ್ಯಂ ಅರ್ಥವಿಪ್ರಕರ್ಷಾತ್ ಅಂತ ಹೇಳಿದ್ರು. ವಿಪ್ರಕರ್ಷ ಅಂದರೆ ಬಹಳ ದೂರದಲ್ಲಿರೋದು, ಹತ್ರ ಅರ್ಥ. ವಿಪ್ರಕರ್ಷ ಅಂದರೆ ಶ್ರುತಿಗೂ ಲಿಂಗಕ್ಕೂ ಬಹಳ ವ್ಯತ್ಯಾಸ ಇದೆ, ಬಹಳ ದೂರವಾದದ್ದು ಲಿಂಗ ಅನ್ನೋದು. ಸ್ಮೃತಿ ಹೇಳಿಬಿಟ್ರೆ, ಶ್ರುತಿ ಹೇಳಿಬಿಟ್ರೆ ಅದುವೇ ಬಲ, ಲಿಂಗವು ಅದನ್ನು ತಳ್ಳಿ ಹಾಕಾಗೋದಿಲ್ಲ. ಅದಕ್ಕೂ ಇದಕ್ಕೂ ಬಹಳ ದೂರವಿದೆ. ಅರ್ಥ ವಿಪ್ರಕರ್ಷ ಆತನು ಲಿಂಗ ಆದ ಶ್ರುತಿ, ಲಿಂಗ ಆದಮೇಲೆ ವಾಕ್ಯ, ವಾಕ್ಯ ಆದ ಮೇಲೆ ಪ್ರಕರಣ. ಆದ್ದರಿಂದ ಪ್ರಕರಣವು ವಾಕ್ಯಕ್ಕಿಂತ ದುರ್ಬಲ. ಪಾರ ದೌರ್ಬಲ್ಯಂ, ಪರವಾದದ್ದು ದುರ್ಬಲವಾದದ್ದು, ದುರ್ಬಲವಾದ ಪ್ರಮಾಣ ಅಂತ ಅರ್ಥ. ಶ್ರುತಿಗಿಂತ ಲಿಂಗವು ದುರ್ಬಲ, ಲಿಂಗಕ್ಕಿಂತ ವಾಕ್ಯವು ದುರ್ಬಲ, ವಾಕ್ಯಕ್ಕಿಂತ ಪ್ರಕರಣವು ದುರ್ಬಲ. ಅಂದರೆ ಪ್ರಕರಣಕ್ಕಿಂತ ವಾಕ್ಯವು ಬಲ, ವಾಕ್ಯಕ್ಕಿಂತ ಲಿಂಗವು ಬಲ, ಲಿಂಗಕ್ಕಿಂತ ಶ್ರುತಿಯು ಬಲ. ಆದ್ದರಿಂದ ಈ ಪ್ರಮಾಣವನ್ನು ನಿಶ್ಚಯ ಮಾಡುವಾಗ, ಆ ಕ್ರಮವನ್ನು ನೋಡುವಾಗ ಪ್ರಕರಣ ಪ್ರಮಾಣಕ್ಕಿಂತ ವಾಕ್ಯ ಪ್ರಮಾಣವು ಬಲವಾಗುತ್ತೆ. ಶ್ರುತಿ ಲಿಂಗ ವಾಕ್ಯ ಆದಮೇಲೆ ಪ್ರಕರಣ ಬರುತ್ತೆ. ಆದ್ದರಿಂದ ದಹರ ವಿದ್ಯಾ ಪ್ರಕರಣವಾದರೂ ನಾರಾಯಣ ಪರತ್ವ ಹೇಳುವ ವಾಕ್ಯಗಳು ಅನೇಕವಾಗಿದೆ. ಅಲ್ಲಿ ನಾರಾಯಣ ಪರಂ ಬ್ರಹ್ಮತ್ವಂ, ನಾರಾಯಣ ಪರಃ, ನಾರಾಯಣ ಪರೋ ಜ್ಯೋತಿ, ಆತ್ಮ ನಾರಾಯಣ ಪರಃ, ಪರಮಾತ್ಮ ಪರಂಜ್ಯೋತಿ, ಪರತತ್ವ, ಪರಬ್ರಹ್ಮ, ಎಲ್ಲವನ್ನು ನಾರಾಯಣ ನಾರಾಯಣ. ಈ ವಾಕ್ಯ ಪ್ರಮಾಣ ಇದೆಯಲ್ಲ, ಈ ವಾಕ್ಯಗಳು ಅದು ಅತ್ಯಧಿಕವಾಗಿದೆ ಅಲ್ಲಿ. ಆದ್ದರಿಂದ ದಹರ ವಿದ್ಯಾ ಪ್ರಕರಣವಾದರೂ ನಾರಾಯಣ ಪರತ್ವ ಹೇಳುವ ವಾಕ್ಯಗಳು ಅಧಿಕವಾಗಿರೋದ್ರಿಂದ ವಾಕ್ಯವು ಬಲವಾದ ಪ್ರಮಾಣ ಪ್ರಕರಣಕ್ಕಿಂತ. ಆದ್ದರಿಂದ ಇಲ್ಲಿ ಎಲ್ಲ ವಿದ್ಯೆಗಳಲ್ಲಿಯೂ ಉಪಾಸ್ಯನಾದನ್ನು ನಿಶ್ಚಯ ಮಾಡ್ತಾ ಇದೆ ಈ ಪ್ರಕರಣ. ಈ ವಾಕ್ಯಗಳಿಂದ ತಿಳಿಯುತ್ತೆ ನಮಗೆ, ವಾಕ್ಯವೇ ಬಲವಾಗುತ್ತೆ ಅಲ್ಲಿ ಪ್ರಕರಣಕ್ಕಿಂತ.
ಅಂತ ಅದನ್ನು ತಿಳಿಸುತ್ತೆ ಇಲ್ಲಿ. ಪ್ರಕರಣಾದಪಿ ಬಲೀಯಸ ವಾಕ್ಯ ಪ್ರಮಾಣೇನ, ಪ್ರಮಾಣಗಳ ವಿಷಯ ಇಲ್ಲಿ ಹೇಳ್ತಿರೋದು. ವಾಕ್ಯ ಪ್ರಮಾಣವು ಪ್ರಕರಣಕ್ಕಿಂತ ಬಲವಾದದ್ದು. ಆದ್ದರಿಂದ ಸರ್ವವಿದ್ಯಾಶೇಷತ್ವ ಅವಗಮಾತ್, ಎಲ್ಲ ವಿದ್ಯೆಗಳಿಗೂ ಇದು ಶೇಷವಾದದ್ದು. ಆದ್ದರಿಂದ ಸರ್ವವಿದ್ಯಾ ಉಪಾಸ್ಯನಾದ ನಾರಾಯಣನನ್ನು ಸ್ಥಾಪನೆ ಮಾಡುವಂತಹ ಈ ನಾರಾಯಣ ಅನುವಾಕ ಸ್ಥಾಪನೆ ಮಾಡುತ್ತೆ ಅನ್ನೋದನ್ನು ಭಾಷಿಕಾರರು ಲಿಂಗಭೂಯಸ್ವಾತ್ ಅಂತ ಅದನ್ನೇ ಇಲ್ಲಿ ಹೇಳಿರೋದು. ನಾರಾಯಣ ಶಬ್ದವನ್ನು ಹೇಳುವಂತಹ ವಾಕ್ಯಗಳು ಅಧಿಕವಾಗಿದೆ ಅಲ್ಲಿ ಅನ್ನೋದು ಸೂತ್ರಕಾರರು, ಬಾದರಾಯಣರು ಆ ಸೂತ್ರದಲ್ಲಿ ತಿಳಿಸ್ತಾರೆ. ಅದನ್ನು ಇಲ್ಲಿ ಹೇಳಿದ್ರು. ಅದರಿಂದಲೇ ನಾರಾಯಣ ಅನುವಾಕದಲ್ಲಿ ಹೇಳಿರುವುದು ಬರೀ ದಹರ ವಿದ್ಯೆಗೆ ಸಂಬಂಧಿಸಿದ್ದಲ್ಲ. ದಹರ ವಿದ್ಯೆಯಲ್ಲೂ ನಾರಾಯಣನೇ, ಎಲ್ಲ ಬ್ರಹ್ಮವಿದ್ಯೆಗಳಲ್ಲಿಯೂ ನಾರಾಯಣನೇ ಉಪಾಸ್ಯನು ಅನ್ನೋದು ಇಲ್ಲಿ ತಿಳಿಯುತ್ತೆ ಪ್ರಕರಣಕ್ಕಿಂತ ಬಲವಾದ ವಾಕ್ಯ ಪ್ರಮಾಣದಿಂದ. ಪ್ರಕರಣಾಂತರ ಅಧೀತ ವಿದ್ಯಾನಾಂ ಪ್ರಕರಣಾಂತರಸ್ಥಮಿದಂ ಕಥಂ ಉಪಾಸ್ಯ ವಿಶೇಷಂ ಸಮರ್ಪಕಂ ಪ್ರಿಂಟ್ ಸ್ವಲ್ಪ ಹೋಗ್ಬಿಟ್ಟಿದೆ. ಉಪಾಸ್ಯ ವಿಶೇಷ ಸಮರ್ಪಕಂ, ಉಪಾಸ್ಯ ವಿಶೇಷವನ್ನು ತಿಳಿಸುವಂಥದ್ದು ಅಂತ ಅರ್ಥ. ಬೇರೆ ಪ್ರಕರಣಗಳಲ್ಲಿ ಹೇಳಲ್ಪಟ್ಟ ಛಾಂದೋಗ್ಯ ಉಪನಿಷತ್ತು, ಇದು ಮಹಾನಾರಾಯಣ ಉಪನಿಷತ್ತು ಯಜುರ್ವೇದಕ್ಕೆ ಸೇರಿದ್ದು. ಸಾಮವೇದಕ್ಕೆ ಸೇರಿದ್ದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಎಷ್ಟೋ 13-14 ಬ್ರಹ್ಮವಿದ್ಯೆಗಳು ಹೇಳಲ್ಪಟ್ಟಿದೆ. ಆ ಬ್ರಹ್ಮವಿದ್ಯೆಗಳಲ್ಲಿ ಉಪಾಸನಾದವನು ಮಹಾನಾರಾಯಣ, ಯಜುರ್ವೇದಕ್ಕೆ ಸೇರಿದ ಮಹಾನಾರಾಯಣದಲ್ಲಿ ಹೇಳಿದ ನಾರಾಯಣನು ಅಂತ ಹೇಗೆ ನಿಶ್ಚಯ ಮಾಡ್ತೀರಾ? ಇದು ಬಲವಾದ ಪ್ರಶ್ನೆ. ಇದು ಯಾವುದೋ ಪ್ರಕರಣದಲ್ಲಿ ಹೇಳಿರೋದು ಬ್ರಹ್ಮವಿದ್ಯೆ, ಇನ್ಯಾವುದೋ ಪ್ರಕರಣದಲ್ಲಿ ಬೇರೆ ಯಾವುದೋ ವೇದಕ್ಕೆ ಸೇರಿದ ಈ ಉಪನಿಷತ್ತಿನಲ್ಲಿ ಬರುವ ನಾರಾಯಣ ವಾಕ್ಯದಿಂದ ಇವನೇ ಅಲ್ಲಿಯೂ ಉಪಾಸ್ಯ ಅಂತ ಹೇಗೆ ನಿಶ್ಚಯ ಮಾಡ್ತೀರಾ ಅನ್ನೋ ಇದೆಲ್ಲ ಪ್ರಶ್ನೆಗಳನ್ನು ಭಾಷೆಕಾರರೇ ಪರಿಹಾರ ಮಾಡಿಬಿಟ್ಟಿದ್ದಾರೆ ಭಾಷ್ಯದಲ್ಲಿ. ಅದಕ್ಕೆ ಸುದರ್ಶನ ಸೂರಿ ಇಲ್ಲಿ ಅದನ್ನೆಲ್ಲ ನಮಗೆ ತಿಳಿಸ್ತಾರೆ. ಅಂದರೆ ಇದುವೇ ಮೊದಲು ಬಂದ ಗ್ರಂಥ, ಆಮೇಲೆ ಭಾಷ್ಯವನ್ನು ಬರೆದಿರೋದು. ರಾಮಾನುಜರು ಮೊದಲು ವೇದಾರ್ಥ ಸಂಗ್ರಹವನ್ನೇ ಮಾಡಿದ್ದು, ಆಮೇಲೆ ಶ್ರೀಭಾಷ್ಯವನ್ನು ಮಾಡಿದ್ದು. ಆದರೆ ವ್ಯಾಖ್ಯಾನ ಬಂದಿರೋದು ಆಮೇಲೆ. ಸುದರ್ಶನ ಸೂರಿಗಳು ಬರೆದಿರೋ ವ್ಯಾಖ್ಯಾನ. ಸುದರ್ಶನ ಸೂರಿಗಳು ರಾಮಾನುಜರ ಕಾಲ ಆಗಿ ಎಷ್ಟೋ ಕಾಲ ಆದಮೇಲೆ ಇದ್ದವರು. ರಾಮಾನುಜರ ಶಿಷ್ಯರಾದ ಪಿಳ್ಳಾನು, ಅವರ ಶಿಷ್ಯರಾದ ಎಂಗಳಾಳ್ವಾನು, ಅವರ ಶಿಷ್ಯರಾದ ನಡಾದುರಮ್ಮಾಳು, ಅವರಿಗೆ ಶಿಷ್ಯರು ಸುದರ್ಶನ ಸೂರಿಗಳು. ಈ ವ್ಯಾಖ್ಯಾನ ಬರೆದಿರೋರು ಸುದರ್ಶನ ಸೂರಿಗಳು. ಈ ವ್ಯಾಖ್ಯಾನವು ಶ್ರೀಭಾಷ್ಯಾದಿ ಗ್ರಂಥಗಳನ್ನು ನೋಡಿಕೊಂಡೇ ಬರೆದಿರೋದು. ಆದರೆ ಭಾಷಿಕಾರರು ನಿಶ್ಚಯ ಮಾಡುವಾಗ ಉಪನಿಷತ್ ವಾಕ್ಯಗಳಿಗೆ ಮೊದಲು ಹೇಳಿಬಿಟ್ರು. ವೇದಾರ್ಥ ಸಂಗ್ರಹದಲ್ಲಿ ಉಪನಿಷತ್ ವಾಕ್ಯಗಳೆಲ್ಲ ಹೇಳಿ ಸರ್ವವಿದ್ಯಾ ಉಪಾಸನಾದವನು ನಾರಾಯಣ ಎಂದು ಮೊದಲು ನಿಶ್ಚಯ ಮಾಡಿ ಶ್ರೀಭಾಷ್ಯದಲ್ಲಿ ಇದನ್ನು ವಿವರಿಸ್ತಾರೆ. ಲಿಂಗಭೂಯಸ್ವಾಧಿಕರಣದಲ್ಲಿ ವಿವರವಾಗಿ ಹೇಳ್ತಾರೆ. ಈ ವಿಷಯಗಳನ್ನೆಲ್ಲ ವಿವರವಾಗಿ ವಿಚಾರ ಮಾಡಿ ಸ್ಥಾಪನೆ ಮಾಡ್ತಾರೆ. ಅದನ್ನೆಲ್ಲ ಇಲ್ಲಿ ಸುದರ್ಶನ ಸೂರಿಗಳು ನಮಗೆ ತಾತ್ಪರ್ಯ ದೀಪಿಕೆಯಲ್ಲಿ ಮತ್ತೆ ಜ್ಞಾಪಿಸ್ತಾ ಇದ್ದಾರೆ. ಒಂದು ಪ್ರಕರಣದಲ್ಲಿ ಹೇಳಿರುವ ವಿದ್ಯೆ ಇನ್ನೊಂದು ಪ್ರಕರಣದಲ್ಲಿ ಹೇಳಿರುವ ಉಪಾಸ್ಯ ವಿಶೇಷವನ್ನು ಹೇಗೆ ಹೇಳುತ್ತೆ ಅನ್ನೋದಕ್ಕೆಲ್ಲ ಪೂರ್ವಮೀಮಾಂಸೆಯ ಪ್ರಮಾಣವನ್ನು ತೋರಿಸ್ತಾರೆ. ಎಲ್ಲಕ್ಕೂ ಕೂಡ ಪೂರ್ವಮೀಮಾಂಸಾ ನ್ಯಾಯಗಳು ಬಹಳ ಪ್ರಧಾನವಾದ ಪ್ರಮಾಣಗಳು, ಎಲ್ಲರೂ ಒಪ್ಕೊಳ್ಳುವಂತಹದ್ದು, ಯಾರು ಅದನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಜೈಮಿನಿ ನ್ಯಾಯಗಳು ಎಲ್ಲರಿಗೂ ಮುಖ್ಯವಾದದ್ದು. ಆ ಜೈಮಿನಿ ನ್ಯಾಯಗಳನ್ನು ಕೆಲವು ಇಟ್ಕೊಂಡು ಎಲ್ಲ ಭಾಷಿಕಾರರು ಹೇಗೆ ಸ್ಥಾಪನೆ ಮಾಡಿದರೋ ಅದೇ ರೀತಿಯಲ್ಲಿ ಇಲ್ಲಿ ಸುದರ್ಶನ ಸೂರಿಗಳು ವಿವರಿಸ್ತಾರೆ. ತುಂಬ ಇದು ಮುಖ್ಯವಾದ ಭಾಗ. ವೇದಾರ್ಥ ಸಂಗ್ರಹದಲ್ಲಿ ನಾರಾಯಣ ಪರತ್ವವನ್ನು ಸ್ಥಾಪನೆ ಮಾಡುವಂತಹ ಭಾಗ ಇದು. ಇನ್ನೂ ಅನೇಕ ವಿಷಯಗಳು ಇದಕ್ಕೆ ಸಂಬಂಧಿಸಿದಂತೆ ಬರುತ್ತೆ. ಅನೇಕ ವಾಕ್ಯಗಳನ್ನು ಮುಂದೆ ವಿಚಾರ ಮಾಡ್ತಾರೆ ಭಾಷೆಗಾರರು. ಇನ್ನು ಶ್ರುತಿ ಪ್ರಮಾಣಗಳು, ಉಪನಿಷತ್ತಿನ ಅನೇಕ ವಾಕ್ಯಗಳನ್ನು ವ್ಯಾಖ್ಯಾನ ಮಾಡ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ದೇವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ತಮವಾರಿಶಂ ಸತ್ಯಮವಾರಿಶಂ ತನ್ಮಾಮಾವೀತ್ ತದ್ಭಕ್ತಾರಮಾವೀತಾವೀತ್ ಮಾಮಾವೀತ್ ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ರಾಮಾನುಜಾಯ ನಮಃ. ಕೃಷ್ಣಾರ್ಪಣಮಸ್ತು.